ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮನ್ನೆಲ್ಲ ನಾನು ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆ ನಿರ್ವಹಿಸ್ತಾ ಇರುವಂತಹ ಡಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ. ಮತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಕಲಿತಾ ಇರುವಂತಹ 2ನೇ ಸೆಮಿಸ್ಟರ್ನ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಸರ್ವೇಯಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾ ಇದ್ದೀನಿ. ಅದರ ಪೈಕಿ ಇಷ್ಟವರೆಗೆ 32 ಕ್ಲಾಸ್ಗಳಾಗಿದೆ. ನಮ್ಮ ಕೋರ್ಸ್ ಕಂಟೆಂಟ್ ಪ್ರಕಾರ ಸುಮಾರು ನಾವು ಏನು ನಮ್ಮ ಕೋರ್ಸ್ ಇದೆ, ಟೈಟ್ ಏನಿದೆ ಮತ್ತು ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಎಲ್ಲ ಕ್ಲಾಸ್ಗಳನ್ನು ನಿರ್ವಹಿಸಿದೀವಿ. ಇವಾಗ ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ ದ ಏರಿಯಾಸ್ ಅಂಡ್ ವಾಲ್ಯೂಮ್ಸ್. ಈ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಬಗ್ಗೆ ಕೂಡ ನಿನ್ನೆ ಕ್ಲಾಸಲ್ಲಿ ವಿಸ್ತಾರವಾಗಿ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ಮತ್ತು ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್. ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸಾಮಿನೇಷನ್ ಅಲ್ಲಿ ನಮ್ಗೆ ಒಂದು ಕ್ವಶನ್ ಇರುತ್ತೆ. ಆ ಕ್ವಶನ್ ಸಂಬಂಧ ಹಾಗೆ ಯಾವ ತರ ನಾವು ಆನ್ಸರ್ ಮಾಡ್ಬೇಕು, ಏರಿಯಾವನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಏನೆಲ್ಲ ಕೊಟ್ಟಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಕ್ಸಾಮಿನೇಷನ್ ಯೂಸ್ ಮಾಡ್ಬೇಕು, ಅದನ್ನ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ, ಸ್ಕೋರ್ ಮಾಡ್ಲಿಕ್ಕೋಸ್ಕರ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡ್ಬೇಕು. ಮತ್ತು ಫೀಲ್ಡ್ ಅಲ್ಲಿ ನಾವು ಒಂದು ರಸ್ತೆ ನಿರ್ಮಾಣ ಮಾಡ್ಬೇಕಾದ್ರೆ, ಅಥವಾ ನಾವು ಒಂದು ಕ್ಯಾನಲ್ ಅನ್ನು ನಿರ್ಮಾಣ ಮಾಡ್ಬೇಕಾದ್ರೆ, ಅಥವಾ ಡ್ರೈನೇಜ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಲಿಕ್ಕಿದ್ರೆ ಅವಾಗಲೂ ಕೂಡ ನಾವು ಫೀಲ್ಡ್ ಅಲ್ಲಿ ಮಾಡ್ಬೇಕಾಗತ್ತೆ. ಟ್ರಾನ್ಸಾಕ್ಷನ್, ವಾಲ್ಯೂಮು, ಏರಿಯಾ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಇದೆಲ್ಲ ನಮ್ದು ಪ್ರೈಮರಿ ಆಬ್ಜೆಕ್ಟ್ಸ್. ಇದೆಲ್ಲ ಕೆಲಸಗಳು ಒಂದು ಮೊದಲ ಆದ್ಯ ಕರ್ತವ್ಯ. ಮೊದಲು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿರಬೇಕು. ಅದ್ರ ಪ್ರಕಾರ ನಮ್ಗೆ ಲೆವೆಲಿಂಗ್ ಗೊತ್ತಿದೆ, ಕಾಂಟೂರಿಂಗ್ ಗೊತ್ತಿದೆ, ಮತ್ತೆ ಎಲ್ಲ ವಿಚಾರಗಳನ್ನು ನಾವು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸರ್ವೇಯಿಂಗ್ 1 ಅಲ್ಲಿ ತುಂಬಾ ವಿಚಾರಗಳನ್ನು ಕಲ್ತಿದ್ದೀವಿ. ಅದ್ರ ಜೊತೆಗೆ ವಿ ಶುಡ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ಏರಿಯಾಸ್. ಏರಿಯಾ ಈಗ ಒಂದು ರೆಕ್ಟಾಂಗಲ್ ಇರ್ಬೋದು, ಒಂದು ಸ್ಕ್ವೇರ್ ಇರ್ಬೋದು, ಅಥವಾ ಬೇರೆ ಬೇರೆ ನಿಮ್ಗೆ ಈ ಟ್ರಯಾಂಗಲ್ ಇರ್ಬೋದು, ಏನು ಯಾವ ಶೇಪ್ ಆದ್ರೂ ಕೂಡ ನಮ್ಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿದೆ. And also I explained in the previous video, you can refer the previous video there, how to calculate the area of irregular figures. ಒಂದು ಪ್ಲಾನ್ ಇರುತ್ತೆ, ಒಂದು ಮ್ಯಾಪ್ ಇರುತ್ತೆ, ಅಥವಾ ಒಂದು ನಿಮ್ದೊಂದು ಜಮೀನ್ ಇರುತ್ತೆ, 1 2 ಎಕರೆ 3 ಎಕರೆ 10 ಎಕರೆ ಎಲ್ಲ. ಅದ್ರದ್ದು ಬೌಂಡ್ರಿ ಎಪದಾಡಾಗಿರುತ್ತೆ, ಒಂದೇ ಲೈನ್ ಅಲ್ಲಿ ಇರುವುದಿಲ್ಲ, ಒಂದು ರೆಕ್ಟಾಂಗಲ್ ತರನೇ ಇರುವುದಿಲ್ಲ, ಒಂದು ಸ್ಕ್ವೇರ್ ತರ ಇರುವುದಿಲ್ಲ, ಬೇರೆ ಬೇರೆ. ದಟ್ ಈಸ್ ಅದ್ರದ್ದು ಶೇಪು ಬೇರೆ ಇರುತ್ತೆ, ಇರ್ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಆಗಿದ್ರೆ ಸ್ಕ್ವೇರು, ರೆಕ್ಟಾಂಗಲ್, ಟ್ರಯಾಂಗಲ್, ಟ್ರಪೀಸಿಯಮ್ ಇವೆಲ್ಲ ಒಂದು ರೆಗ್ಯುಲರ್ ಫಿಗರ್ಸ್, ನಾವು ದಿನ ಬಳಕೆಯಲ್ಲಿ ಬಳಸುವಂತದ್ದು. ಅದಾದ್ರೆ ನಮ್ಗೆ ಈಸಿ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ. ಬಟ್ ಇವಾಗ ಏನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಇರ್ರೆಗ್ಯುಲರ್ ಫಿಗರ್ಸ್. ಅದನ್ನ ಬೇರೆ ಬೇರೆ ಮೆಥಡ್ ಇದೆ, ಗ್ರಾಫಿಕಲ್ ಮೆಥಡ್ ಇದೆ, ಮತ್ತೆ ನಾವು ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಆದ್ರೆ ಯಾವ ಮೆಥಡ್ ಅಲ್ಲಿ ಯಾವ ಇರ್ರೆಗ್ಯುಲರ್ ಫಿಗರ್ ಆದ್ರೂ ಕೂಡ ನಾವ್ ಏನ್ ಮಾಡ್ಬೇಕಂತ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ರೆಗ್ಯುಲರ್ ಫಿಗರ್ಸ್. ಕೆಲವನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ದೇರ್ ಆರ್ ಸಮ್ ಮೆಥಡ್ಸ್ ಟು ಕ್ಯಾಲ್ಕುಲೇಟ್ ಇಟ್. Yesterday we have discussed about it. Mid ordinate method, average ordinate method, average ordinate method, then that is trapezoidal method, Simpson's rule. ಹೀಗೆ ಬೇರೆ 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 ಜನಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಜೆಸ್ಟ್ ಮಾಡಿದ್ದಾರೆ. ಅಕಾರ್ಡಿಂಗ್ಲಿ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಫಿಗರ್ಸ್. Therefore ನೋಡಿ, ಇದು ಯಾವ ಶೇಪ್ ಇರುತ್ತೆ, ಯಾವಾಗ ನಾವು ಅದನ್ನ ಮಾಡ್ತೀವಿ, ಇದನ್ನ ಫಸ್ಟ್ ಕ್ಲಾಸ್ ಅಲ್ಲೂ ಇದೆ ಮತ್ತೆ ಈಗಲೂ ಕೂಡ ಪ್ರೆಸೆಂಟ್ ಮಾಡಿದ್ದೀವಿ. ಯು ಕ್ಯಾನ್ ರೀಡ್ ದಿಸ್. And similarly, these are the various methods they are used in calculating the areas. Maybe regular, maybe irregular. Regular ಆದ್ರೆ ನಾವೇನು, ಸ್ಕ್ವೇರ್ ಆದ್ರೆ ನಾವೇನು ಹಾಕಲಿಕ್ಕೆ ಇಲ್ಲ, ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಫಿನಿಶ್. ಇದು ನಾಟ್ ರೆಕ್ಟಾಂಗಲ್ ಆದ್ರೆ ಲೆಂತ್ ಇಂಟು ಬ್ರೆಡ್ತ್, ಟ್ರಯಾಂಗಲ್ ಆದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ದಟ್ ಇಸ್ ಸಿಂಪಲ್. 5d²/4. ಸರ್ಕಲ್ ಆದ್ರೆ, ಟ್ರಪೀಜಿಯಂ ಆದ್ರೆ ಅದಕ್ಕೆ ನಾವು ಮಾಡ್ಬೋದು. ಅದೆಲ್ಲ ನಮ್ಗೆ ಗೊತ್ತಿದೆ, ಅದೆಲ್ಲ ಗೊತ್ತಿದೆ. ಯಾವಾಗ ನಮ್ಗೆ ಇರ್ರೆಗ್ಯುಲರ್ ಫಿಗರ್ಸ್ ಬರುತ್ತೆ, ಯಾವಾಗ ಇರ್ರೆಗ್ಯುಲರ್ ನಮ್ದು ಪಿಚ್ ನೋಡಿ, ಈಗಲೂ ಕೂಡ ನಾವು ಡಿವೈಡೆಡ್ ಇರ್ರೆಗ್ಯುಲರ್ ಒಂದು ಫಿಗರ್ ಗ್ರಾಫ್ ಒಂದು ಶೀಟ್ ಇರುತ್ತೆ, ಒಂದು ಇರ್ರೆಗ್ಯುಲರ್ ಬೌಂಡ್ರಿ ಇರ್ತದೆ. ಅದನ್ನ ನಾವೇನ್ ಮಾಡ್ತೀವಿ, ಡಿವೈಡಿಂಗ್ ದಟ್ ಇಂಟು ನಂಬರ್ ಆಫ್ ಟ್ರಯಾಂಗಲ್ಸ್, ಆರ್ ಎಲ್ಸ್ ವಿ ಆರ್ ಡಿವೈಡಿಂಗ್ ದಟ್ ಇಂಟು ನಂಬರ್ ಆಫ್ ಸ್ಕ್ವೇರ್ಸ್, ಆರ್ ವಿ ಆರ್ ಡಿವೈಡಿಂಗ್ ದಟ್ ಇಂಟು ನಂಬರ್ ಆಫ್ ಟ್ರಪೀಜಾಯ್ಡ್ಸ್. ಹೀಗೆ ನಾವು ಮಾಡ್ಕೊಂಡು ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ. ಇದ್ರೊಳಗಡೆ ಏನಂತ ಹೇಳಿದ್ರೆ ವಿ ಶುಡ್ ಗಿವ್ ದ ಬೆಸ್ಟ್ ರಿಸಲ್ಟ್. ಅಂದ್ರೆ ಹತ್ರಕ್ಕೆ ಇರ್ಬೇಕು, ಸತ್ಯಕ್ಕೆ ತುಂಬಾ ಹತ್ರದಲ್ಲಿ ಇರ್ಬೇಕು ನಾವು ಯಾವಾಗ್ಲೂ. 1/2%, 1%, ಸ್ವಲ್ಪ ಎಲ್ಲ ತಪ್ಪಾಗ್ಬೋದು, ವೇರಿಯೇಷನ್ ಆಗ್ಬೋದು, ಎರರ್ ಇರ್ಬೋದು. ಅದ್ರಲ್ಲಿ ಎರರ್ ಆದಷ್ಟು ಎರರ್ ಕಮ್ಮಿ ಆಗುವಾಗ ನಾವು ರೆಗ್ಯುಲರ್ ಫಿಗರ್ ಆದ್ರೆ ಎರರ್ ಅಂತ ವಿಷಯ ಇಲ್ಲ. ಈವನ್ ದೇರ್ ಇಸ್ ಎನ್ ಇರ್ರೆಗ್ಯುಲರ್ ಫಿಗರ್, error, there are possibilities we may have some errors, isn't it?
ಅದು ತುಂಬಾ ಚಿಕ್ಕದು ಅಂತ ಹೇಳಿದ್ರೆ ನೆಗ್ಲಿಜಿಬಲ್ ಎರರ್. ಅದನ್ನ ನಾವು ಬಟ್ ಅಲ್ಲಿವರೆಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ಅಂಡ್ ಆಲ್ಸೋ ದೀಸ್ ಆರ್ that is areas along the boundaries, the mid-ordinate rule, average ordinate rule, then trapezoidal rule, and Simpson's rule. These are the various applications, various methods we are going to apply this. ನಾನು ಎಣ್ಣೆ ಕ್ಲಾಸ್ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ದಿಸ್ ಈಸ್ ಒಂದು ಮಿಡ್-ಆರ್ಡಿನೇಟ್ ರೂಲ್. ಮಿಡ್-ಆರ್ಡಿನೇಟ್ ರೂಲ್ ಅಂತ ಹೇಳಿದ್ರೆ ಇದು ಆರ್ಡಿನೇಟ್, ಇದು ಪರ್ಪೆಂಡಿಕ್ಯುಲರ್, ಇದು ಸರ್ವೆ ಲೈನ್, ಇದು ಸರ್ವೆ ಲೈನ್, ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ದಿಸ್ ಇಸ್ ಕಾಲ್ಡ್ ಆರ್ಡಿನೇಟ್. ಇಲ್ಲಿಂದ ಇಲ್ಲಿಗಿರುವಂತ ಹೈಟ್ ಅನ್ನ ಇದನ್ನ ಆರ್ಡಿನೇಟ್ ಅಂತ ಕರಿತೀವಿ ನಾವು. ಸರ್ವೆ ಲೈನ್ ಇಂದ ಬೌಂಡ್ರಿಗೆ, ಸರ್ವೆ ಲೈನ್ ಇಂದ ಬೌಂಡ್ರಿಗೆ, ಸರ್ವೆ ಲೈನ್ ಇಂದ ಬೌಂಡ್ರಿಗೆ. ದೀಸ್ ಆರ್ ದ ಬ್ಲಾಕ್ ಲೈನ್ಸ್, ದೀಸ್ ಆರ್ ದ ಆರ್ಡಿನೇಟ್ಸ್. ಈ ರೆಡ್ ಡಾಟೆಡ್ ಲೈನ್ ಇದೆಯಲ್ಲ, ಇದು ದೀಸ್ ಆರ್ ಕಾಲ್ಡ್ ದ ಮಿಡ್ ಆರ್ಡಿನೇಟ್. ಇದು ಒಂದು ಆರ್ಡಿನೇಟ್ ಮತ್ತು ಇದು ಒಂದು ಆರ್ಡಿನೇಟ್. ದೇರ್ ಆರ್ ಟೂ ಆರ್ಡಿನೇಟ್ಸ್. ಸೊ ದಿಸ್ ಈಸ್ ದ ಮಿಡ್ ಆರ್ಡಿನೇಟ್. ಹಾಗೆ ಸಿಮಿಲರ್ಲಿ ಇದೊಂದು ಆರ್ಡಿನೇಟ್, ಇದು ಮತ್ತೊಂದು ಆರ್ಡಿನೇಟ್, ಇದು ಮಿಡ್ ಆರ್ಡಿನೇಟ್ ಅಂತ ಕರಿತೀವಿ ನಾವು. ಇದನ್ನ ಹೇಗೆ ನಾವು ಮಾಡ್ತೀವಿ? ಈಗ ಇದರಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು? ಸರ್ವೆ ಲೈನ್, ಮತ್ತೆ ಇದು ಇರೆಗ್ಯುಲರ್ ಬೌಂಡ್ರಿ, ಮತ್ತೆ ಫಸ್ಟ್ ಆರ್ಡಿನೇಟ್ ಮತ್ತು ಲಾಸ್ಟ್ ಆರ್ಡಿನೇಟ್, ಇದರೊಳಗಡೆ ಇರುವಂತ ಏರಿಯಾ. ದಿಸ್ ಏರಿಯಾ ವಿ ನೀಡ್ ಟು ಕ್ಯಾಲ್ಕುಲೇಟ್. ಈಗ ನಾವು ಎಷ್ಟು ಆರ್ಡಿನೇಟ್ಸ್ ಇದಾವೆ ಅಂತ, ಈ ಸರ್ವೆ ಲೈನ್ ಅನ್ನು ಎಷ್ಟು ಡಿವಿಷನ್ ಮಾಡ್ತೀವಿ ನಾವು ಅಂತ. ಎಷ್ಟು ಡಿವಿಷನ್ ಮಾಡಿದೀವಿ? 1 ಡಿವಿಷನ್, 2 ಡಿವಿಷನ್, 3, 4, 5, 6, 7, 8 ಡಿವಿಷನ್ ಮಾಡಿದೀವಿ. ಆರ್ಡಿನೇಟ್ಸ್ ಎಷ್ಟಿದೆ? 8 + 1 ಇದೆ. 1, 2, 3, 4, 5, 6, 7, 8, 9. N + 1. So therefore now this is how we are going to calculate the area. ಎಲ್ಲ ಆವರೇಜ್ ಮಾಡೋದ್ರಿಂದ ಅದನ್ನ ಆವರೇಜ್ ಆರ್ಡಿನೇಟ್ ಮೆಥಡ್ ಅಂತ ನಾವು ಕರಿತೀವಿ. ಆರ್ಡಿನೇಟ್ ರೂಲ್ ಅಂತ ಹೇಳ್ತೀವಿ. ಇಂದಿನ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ. Please go through that. And similarly, that is the average ordinate method. ಅದು ಮಿಡ್ ಆರ್ಡಿನೇಟ್, ಇದು ಮಿಡ್ ಆರ್ಡಿನೇಟ್ ಮೆಥಡ್ ಇದು. And this is the average ordinate method. You can see this is average. ಇಲ್ಲಿ ಆರ್ಡಿನೇಟ್ ಗಳಲ್ಲಿ ನಾವು ಆವರೇಜ್ ಮಾಡ್ತೀವಿ. 1, 2, 3, 4, 5, 6, 7, 8, 9. See, O1, O2, O3, then O9. O9 ಅಂದ್ರೆ O9, ON ಅಂದ್ರೆ O9. ಇದನ್ನ ನಂಬರ್ ಆಫ್ ಆರ್ಡಿನೇಟ್ಸ್ ಎಷ್ಟು ಡಿವಿಷನ್ ಇದೆ? n ನಂಬರ್ ಆಫ್ ಡಿವಿಷನ್. 1, 2, 3, 4, 5, 6, 7, 8. ಇದನ್ನ 8 ಡಿವಿಷನ್ ಇದೆ. 9 ಆರ್ಡಿನೇಟ್ ಇದೆ. therefore n + 1, 9 ಆರ್ಡಿನೇಟ್. ಅಂಡ್ ದ ಲೆಂತ್. ಇದನ್ನ ಇಡೀ ಇಲ್ಲಿಂದ ಇಲ್ಲಿವರೆಗೆ ಇರುವಂತ ಎಲ್ಲಾ ಆರ್ಡಿನೇಟ್ ಅನ್ನು ನಾವೇನ್ ಮಾಡಿದೀವಿ ಅಂದ್ರೆ ಆವರೇಜ್ ಮಾಡಿದೀವಿ ಅಷ್ಟೇ. ದಟ್ಸ್ ಆಲ್, ನಥಿಂಗ್ ಎಲ್ಸ್. ದಟ್ ಈಸ್ ಆವರೇಜ್ ಆರ್ಡಿನೇಟ್. ಎಲ್ಲಾ ಆರ್ಡಿನೇಟ್ಗಳು O1, O2, O3, O4, O5, O9 divided by numbers. How many number of ordinates? That is n division and n + 1 ordinates. ಇದನ್ನ ಇದು ಮಾಡ್ತೀವಿ. And the length. ಇದು ಆರ್ಡಿನೇಟ್ ಆವರೇಜ್, ಇಡೀ ಆರ್ಡಿನೇಟ್ ಆವರೇಜ್ ಆರ್ಡಿನೇಟ್ ಆಯ್ತು. ದೆನ್ ಲೆಂತ್ ಸಿಕ್ಕಿತು. ಅದಕ್ಕೆ ನಮ್ದು ಕೆಲಸ ಮುಗಿಯಿತು. ಲೆಂತ್ ಇಂಟು ಆವರೇಜ್ ಆರ್ಡಿನೇಟ್. That is how we can calculate the area of the boundary. Is not the irregular boundary ಮತ್ತೆ ಸರ್ವೆ ಲೈನ್ ನಡುವೆ ಇರುವಂತದ್ದು ಏರಿಯಾ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. And similarly trapezoidal rule ಅಂತ. ಈ trapezoidal rule ಅಲ್ಲಿ ಏನು ನೆನಪಿಟ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ, this is also same thing like ಸರ್ವೆ ಲೈನ್ ಇದು. These are the ಆರ್ಡಿನೇಟ್ O0. ಇಲ್ಲಿ ಯಾಕೆ O0 ಅಂತ ಕರೀತೀವಿ ಅಂತ ಹೇಳಿದ್ರೆ 0 ಚೈನ್ ಇದೆ, 5 ಮೀಟರ್ ಚೈನ್ ಇದೆ O1, 10 ಮೀಟರ್ ಚೈನ್ ಇದೆ O2, 15 ಮೀಟರ್ ಚೈನ್ ಇದೆ O3. ಲೈಕ್ we are regular rules, we are measuring the ordinates. ಈ ಆರ್ಡಿನೇಟ್ಸ್ ಗಳನ್ನ ಮೆಜರ್ಮೆಂಟ್ ಮಾಡ್ತೀವಿ. ಈ ಟ್ರೆಪೆಜಾಯ್ಡಲ್ ರೂಲ್ ಏನಂತ ಹೇಳಿದ್ರೆ, ಫಸ್ಟ್ ಆರ್ಡಿನೇಟ್ O0, ಲಾಸ್ಟ್ ಆರ್ಡಿನೇಟ್ ON. ಇದನ್ನ ಅದನ್ನ ಹಾಗೆ ಇಡ್ತೀವಿ. ಇಲ್ಲಿ O that is first ordinate and then ON the last ordinate. ಅದರ ನಡುವೆ ಇರುವಂತದ್ದು all these ಇದನ್ನೆಲ್ಲ ಆರ್ಡಿನೇಟ್ಸ್ ನ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 2. 2O1, 2O2 plus etc. 2N minus 2ON minus 1 ಇಲ್ಲಿವರೆಗೆ. ಇದು ಮಲ್ಟಿಪ್ಲೈಡ್ ಬೈ 2, ಇದು ಮಲ್ಟಿಪ್ಲೈಡ್ ಬೈ 2, ಇದು ಮಲ್ಟಿಪ್ಲೈಡ್ ಬೈ, all these things are multiplied by 2 except the last and first ordinate. ಕೊನೆಯದು ಮತ್ತೆ ಲಾಸ್ಟ್ ಆರ್ಡಿನೇಟ್ ಎರಡನ್ನು ಬಿಟ್ಟು ಮತ್ತೆ ಅದನ್ನ ನಾವು ಡಿವೈಡೆಡ್ ಬೈ 2 ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದದ್ದು ಆರ್ಡಿನೇಟ್, ಅವರೇಜ್ ಆರ್ಡಿನೇಟ್ ಸಿಗುತ್ತೆ. ಮಲ್ಟಿಪ್ಲೈಡ್ ಬೈ ದಟ್ ಈಸ್ ಲೆಂತ್ ಡಿವೈಡೆಡ್ ಬೈ 9 n. ಇದನ್ನ ಮಾಡಿದ ಕೂಡಲೇ ನಾವು ನಮಗೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏರಿಯಾ. ದಟ್ ಈಸ್ ಏರಿಯಾ ಆಫ್ ದಟ್. therefore ಈಗ ಮಾಡ್ಬೋದು. ಅದನ್ನ ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ d/2 ಆಗುತ್ತೆ. d/2 then O0 plus 2O1 plus 2O3 O2 plus 2O3 like last ordinate. Last ordinate it is not multiplied by 2.
ಫಸ್ಟ್ ಆರ್ಡಿನೇಟ್ ಮತ್ತು ಲಾಸ್ಟ್ ಆರ್ಡಿನೇಟ್ ವಿ ಆರ್ ಕೀಪಿಂಗ್ ಲೈಕ್ ದಿಸ್ ಹಾಗೆ ಇಟ್ಬಿಡ್ತೀವಿ ಅದನ್ನ. ಅಂಡ್ ಸಿಮಿಲರ್ಲಿ ಅದನ್ನ ಮತ್ತೆ ಇನ್ನೊಂದು ಫಾರ್ಮ್ಗೆ ಈ ಫಾರ್ಮ್ ಅಲ್ಲಿ ಇಟ್ಕೊಳ್ಬಹುದು ನಾವಿಲ್ಲ. ಹೀಗೆ ಈಗ ಎರಡನ್ನು ಹೊರಗೆ ತಗೊಂಡಿದೀವಿ, ಅವಾಗ ಏನಾಗುತ್ತೆ ಓ ನಾಟ್ ಡಿವೈಡೆಡ್ ಬೈ 2 ಆಗುತ್ತೆ, ಓ ಎನ್ ಡಿವೈಡೆಡ್ ಬೈ 2 ಆಗುತ್ತೆ. ಅದನ್ನ ಇಲ್ಲಿ ಬರ್ತಿದೀವಿ. ಇಲ್ಲೇನಾಗುತ್ತೆ 2/2 ಕ್ಯಾನ್ಸಲ್ ಆಗುತ್ತೆ, 2/2 ಕ್ಯಾನ್ಸಲ್ ಆಗುತ್ತೆ. ಲೈಕ್ therefore O1 plus O2 plus ON minus 1 ಅಲ್ಲಿವರೆಗೆ ಎಷ್ಟು ಆರ್ಡಿನೇಟ್. ಇದು ಇನ್ನೊಂದು ಮೆಥಡ್. ದೆನ್ ದಿಸ್ ಇಸ್ ಸಿಂಪ್ಸನ್ಸ್ 1/3 ರೂಲ್ ಅಂತ ಕರಿತೀವಿ ನಾವು ಇದನ್ನ, ಸಿಂಪ್ಸನ್ಸ್ ರೂಲ್ ಅಂತ. ಇದನ್ನ ಈ ಸಿಂಪ್ಸನ್ಸ್ ರೂಲ್ ಅಲ್ಲಿ ಏನಂತ ಹೇಳಿದ್ರೆ ಇದು 1/3 D/3. ಇದನ್ನ ಡಿ ಅಂತ ಯಾವ್ದು ಇಲ್ಲಿಂದ ಇಲ್ಲಿ ಇರುವಂತದ್ದು ಡಿ ಇಂಟರ್ವಲ್. ಒಂದು ಆರ್ಡಿನೇಟ್ ಇಂದ ಇನ್ನೊಂದು ಆರ್ಡಿನೇಟ್ ಇರುವಂತ ಡಿಸ್ಟೆನ್ಸ್, ಒಂದು ಆರ್ಡಿನೇಟ್ ಇಂದ ಇನ್ನೊಂದು ಆರ್ಡಿನೇಟ್ ಇರುವಂತ ಡಿಸ್ಟೆನ್ಸ್. ದಿಸ್ ಡಿಸ್ಟೆನ್ಸ್ ವಿ ಆರ್ ಕಾಲಿಂಗ್ ಆಸ್ ದ ಇಂಟರ್ವಲ್. ಈ ಇಂಟರ್ವಲ್ ಎಷ್ಟು ಡಿಸ್ಟೆನ್ಸ್ ಇದೆ? ಇದು ಡಿ. ಇದು ಡಿ. ಇದು D/3 ಮಲ್ಟಿಪ್ಲೈಡ್ ಬೈ ಮೊದಲನೇ ಆರ್ಡಿನೇಟ್. Now we are not, that is not multiplied by any factor. The second ordinate is multiplied by 4. The third ordinate multiplied by 2. Then fourth ordinate, it is multiplied by 4. And similarly, the next ordinate is multiplied by 2. And like the last ordinate, it is not multiplied by any factor. Now this is the formula. It is readily available formula to calculate the area of the irregular boundary and the last and first offset. Isn't it? Last and first ordinate between. Isn't it? This is ನಡುವೆ ಇರುವಂತದ್ದು. ಇದರ ನಡುವೆ ಏರಿಯಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ this is another method we are going to employ. ಮತ್ತೆ ಇದನ್ನ ಗ್ರೂಪ್ ಮಾಡಿದೀವಿ ನಾವು. ಯಾವ ತರ ಗ್ರೂಪ್ ಮಾಡಿದೀವಿ? D/3 ಹಾಗೆ ಉಂಟು. this is O0 ಅದನ್ನು ಕೂಡ ಹಾಗೆ ಬರೆದಿದ್ದೀವಿ. ಈಗ 4ರಿಂದ ಯಾವ ಫ್ಯಾಕ್ಟರ್ನೆಲ್ಲ ಮಲ್ಟಿಪ್ಲೈ ಮಾಡ್ತೀವಿ ಅದನ್ನೆಲ್ಲ ಒಂದು ಗ್ರೂಪ್ ಮಾಡಿದೀವಿ. 2 ಫ್ಯಾಕ್ಟರ್ 2 ಇಂದ ಯಾವುದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅದೆಲ್ಲ ಒಂದು ಗ್ರೂಪ್ ಮಾಡಿದೀವಿ. ದೆನ್ ಲಾಸ್ಟ್ ಆರ್ಡಿನೇಟ್ ಅದನ್ನು ON ಅಂತ ಮಾಡಿದ್ವಿ. So these are the 4 methods we usually employ in calculating the areas of irregular boundary. ಇದು irregular boundary ಇರುವಂತ ಪಿಕ್ಚರ್ ಅನ್ನ ಈ ಫಿಗರ್ ಅಲ್ಲಿ, ಈ ಫಿಗರ್ irregular boundary, ಇದು ಇಲ್ಲಿ irregular boundary, ಇಲ್ಲಿ irregular boundary and this is the survey line. ಇದರೊಳಗಡೆ ಇರುವಂತ ಏರಿಯಾ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ this is another method we are going to employ this. This is Simpson's 1/3 rule ಅಂತ ಕರಿತೀವಿ ನಾವು. Okay. And ಈಗ there are 4 methods. ಒಂದು ಮಿಡ್ ಆರ್ಡಿನೇಟ್ ಮೆಥಡ್. ಈ ಆರ್ಡಿನೇಟ್ ಇದು ಆರ್ಡಿನೇಟ್, ಇದು ಆರ್ಡಿನೇಟ್, ಇದೆರಡರದ್ದು ಮಿಡ್ ಆರ್ಡಿನೇಟ್. ಅದನ್ನ ತಗೊಂಡು ನಾವು ಮಾಡ್ತೀವಿ. ಅದು ಇನ್ನೊಂದು ಆವರೇಜ್ ಆರ್ಡಿನೇಟ್. ಎಲ್ಲಾ ಆರ್ಡಿನೇಟ್ ಗಳದ್ದು ಸಮ್ ಮಾಡಿಬಿಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಆರ್ಡಿನೇಟ್ಸ್ ಮಲ್ಟಿಪ್ಲೈಡ್ ಬೈ ದ ಲೆಂತ್. That will give you that is area of this the figure. And trapezoidal rule. Trapezoidal rule ಅಲ್ಲಿ ಫಸ್ಟ್ ಒನ್ ಮೊದಲನೇದಕ್ಕೆ ದಟ್ ಇಸ್ ಈ ಫ್ಯಾಕ್ಟರ್ ನ ಯಾವುದನ್ನು ಮಲ್ಟಿಪ್ಲೈ ಮಾಡಲ್ಲ, D/2 ಮಾಡ್ತೀವಿ. D/2 multiplied by ಇದನ್ನ ಯಾವುದು ಮಲ್ಟಿಪ್ಲೈ ಮಾಡೋದಿಲ್ಲ, ಇದನ್ನು ಮಲ್ಟಿಪ್ಲೈ ಮಾಡೋದಿಲ್ಲ. ಆಲ್ ದೀಸ್ ಆರ್ಡಿನೇಟ್ಸ್ ಇನ್ ಬಿಟ್ವೀನ್ ದೀಸ್ 2 ಆರ್ಡಿನೇಟ್, ಇನ್ ಬಿಟ್ವೀನ್ ದ ಫಸ್ಟ್ ಆರ್ಡಿನೇಟ್ ಅಂಡ್ ದ ಲಾಸ್ಟ್ ಆರ್ಡಿನೇಟ್, ಆಲ್ ದೀಸ್ ಆರ್ಡಿನೇಟ್ಸ್ ಆರ್ ಮಲ್ಟಿಪ್ಲೈಡ್ ಬೈ ದಟ್ ಇಸ್ 2. ಇದನ್ನ ಅದು ಟ್ರಪೆಜಾಯ್ಡಲ್ ರೂಲ್ ಅಂತ ಕರಿತೀವಿ. ಅಂಡ್ ದಿಸ್ ಇಸ್ ಕಾಲ್ಡ್ ದ Simpson's rule. Now these are 4 methods available, but usually in the examination there will be ಯಾವಾಗ ಒಂದು ಕ್ವಶನ್ ಇರುತ್ತೆ, ಇದನ್ನ ಒಂದೇ ಏರಿಯಾ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುತ್ತೆ. ಅದರ್ವೈಸ್ ದಟ್ ಈಸ್ ಒಂದು ಅಥವಾ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡುವಂತ ಒಂದು ಪ್ರಾಬ್ಲಮ್ ಇರುತ್ತೆ. ಇದನ್ನ ನಾವು ಐ ಆಮ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ. ಇದನ್ನ ಏರಿಯಾ ಆಫ್ ದಿ ಸಚ್ ಇಂಥದ್ದೊಂದು ಇರೆಗ್ಯುಲರ್ ಫಿಗರ್ ಬಗ್ಗೆ ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ನಾನು ನೋಡೋಣ ಇದು ಪ್ರಾಬ್ಲಮ್ ನೋಡುವ ಏನು. ಇದನ್ನ ಈಗ ಇಡೀ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಪರ್ಪೆಂಡಿಕ್ಯುಲರ್ ಆಫ್ಸೆಟ್ಸ್ ವರ್ ಟೇಕನ್ ಅಟ್ 10 ಮೀಟರ್ ಇಂಟರ್ವಲ್ ಫ್ರಮ್ ಎ ಸರ್ವೆ ಲೈನ್ ಟು ಎನ್ ಇರೆಗ್ಯುಲರ್ ಬೌಂಡ್ರಿ ಲೈನ್. ನಾವು ಆ ಆಫ್ಸೆಟ್ಸ್ಗಳು, ಪರ್ಪೆಂಡಿಕ್ಯುಲರ್ ಆಫ್ಸೆಟ್ಸ್ಗಳು, ಆರ್ಡಿನೇಟ್ಸ್ಗಳು ಎಷ್ಟು ಅಂತ 3.82, 4.37, 6.82 ನೋಡಿ. ಇದೆಲ್ಲ ಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಆರ್ಡಿನೇಟ್ ಕೊಟ್ಟಿದ್ದಾರೆ? 1, 2, 3, 4, 5, 6, 7, 8, 9 ಆರ್ಡಿನೇಟ್ ಇದೆ. 9 ಆರ್ಡಿನೇಟ್ಸ್ ಇದೆ. ಎಲ್ಲೆಲ್ಲಿ ಇದಾವೆ ಅಂತ ಹೇಳಿದ್ರೆ ಸರ್ವೆ ಲೈನ್ ಇಂದ 10 ಮೀಟರ್ ಡಿಸ್ಟೆನ್ಸ್ ಇದೆ. 10 ಮೀಟರ್ ಡಿಸ್ಟೆನ್ಸ್ ಇದೆ. 0 ಚೈನೇಜ್ ಅಲ್ಲಿ ಇದು, 10 ಮೀಟರ್ ಚೈನೇಜ್ ಅಲ್ಲಿ ಇದು, ದೆನ್ 20 ಮೀಟರ್ ಚೈನೇಜ್ ಅಲ್ಲಿ 6.82, 30 ಮೀಟರ್ ಚೈನೇಜ್ ಅಲ್ಲಿ 5.26, ದೆನ್ 40ರಲ್ಲಿ 7.59. ಹೀಗೆ ಇದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. Now the question is calculate the area in square meter enclosed between the survey line, the irregular boundary line and the first and last offsets by the application of the Simpson's rule, then trapezoidal rule and average rule. This is not average ordinate rule.
ಈ ಮೂರು ಮೆಥಡ್ ಅಲ್ಲಿ ನಮಗೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೇಳಿದ್ದಾರೆ. ಇದು ಒಂದು ಪ್ರಾಬ್ಲಮ್. ಇದು ಸುಮಾರು 8 ಅಥವಾ 10 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ, ಎಕ್ಸಾಂಪಲ್ ಇರುತ್ತೆ. ಮತ್ತೆ ಫೀಲ್ಡ್ ಅಲ್ಲಿ ನೀವು ನೀಡ್ ಟು ಕ್ಯಾಲ್ಕುಲೇಟ್. ನೀವು ಇಲ್ಲಿ ಕಲಿದೇ ಇದ್ರು ಕೂಡ ಫೀಲ್ಡ್ ಹೋಗಿ ಈಗ ಸಿವಿಲ್ ಇಂಜಿನಿಯರ್ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಇನ್ಚಾರ್ಜ್ ಇಂಜಿನಿಯರ್ ನೀವು ಆಗ್ತೀರಿ ಅಂತಂದ್ರೆ ಅವಾಗ ಕಲಿಲೇಬೇಕು ನಾವು. ನಾವು ಲೆಟ್ ಅಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಅಂತ. ಈಗ ಏನೇನು ಕೊಟ್ಟಿದ್ದಾರೆ ನೋಡುವ. ಇಲ್ಲಿ ಡಿ ಇದೆ. ಇಲ್ಲಿ ಡಿ ಅಂತ ಹೇಳಿದ್ರೆ ದಟ್ ಇಸ್ ದ ಇಂಟರ್ವಲ್ ಬಿಟ್ವೀನ್ ದ ಆಫ್ಸೆಟ್ಸ್. ಒಂದು ಆಫ್ಸೆಟ್ ಇಂದ ಇನ್ನೊಂದು ಆಫ್ಸೆಟ್ ಗೆ ಎಷ್ಟು ಇಂಟರ್ವಲ್ ಇದೆ ಅಂತ. ಅದು 10 ಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ 10 ಮೀಟರ್ ಇಲ್ಲಿದೆ, ಆ 10 ಮೀಟರ್ ಬರ್ತಿದ್ದೀನಿ. ಅಂಡ್ ಸಿಮಿಲರ್ಲಿ ಡೆಲ್ಟಾ ಇಸ್ ದ ರಿಕ್ವೈರ್ಡ್ ಏರಿಯಾ ಇನ್ ಮೀಟರ್ ಸ್ಕ್ವೇರ್. ಇದು ಮೀಟರ್ ಸ್ಕ್ವೇರ್ ಆಗಬೇಕು. ಕೈಂಡ್ಲಿ ಚೇಂಜ್ ದಿಸ್ ಮಿಲಿಮೀಟರ್ ಅಂತ ಇದೆ, ದಟ್ ವಿಲ್ ಬಿ ದಟ್ ಇಸ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಮೀಟರ್ ಇದೆ, ಯೂನಿಟ್ಸ್ ಅಲ್ಲ. ದೇರ್ಫೋರ್ ಇದು ಕೂಡ ಮೀಟರ್ ಸ್ಕ್ವೇರ್ ಇದೆ. ಓಕೆ, ನಾವು ಲೆಟ್ ಅಸ್ ಸಿ. ಅದಕ್ಕೊಂದು ಪ್ಲಾಟಿಂಗ್ ಮಾಡುವ. ಪ್ಲಾಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಅದೇನು ಅಂತ ಹೇಳಿದ್ರೆ, ಮೊದಲನೇ ಆಫ್ಸೆಟ್ ಯಾವುದು 3.82. ಇದು 0 ಚೇಂಜ್ ಅಲ್ಲಿ. ಇದು ಓ ಎಷ್ಟೇಟ್ ಇದೆ 3.82 ಮೀಟರ್ ಸೆಂಟಿಮೀಟರ್ ಡ್ರಾ ಮಾಡ್ತೀವಿ. ಅಂಡ್ ಸಿಮಿಲರ್ಲಿ ದಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಇಂಟರ್ವಲ್ 10 ಮೀಟರ್ ಇಂಟರ್ವಲ್ ಅಲ್ಲಿ ಇನ್ನೊಂದು ಆಫ್ಸೆಟ್ ಎಷ್ಟಿದೆ 4.37 ಇದೆ. ಇಟ್ ಈಸ್ 4.37. ಇದು 4.37 ಮೀಟರ್ ಇಲ್ಲಿಂದ ಸರ್ವೆ ಲೈನ್. ಇದು ಸರ್ವೆ ಲೈನ್, ಇದು ನಮ್ದು. ಇದು 4.37 meter. In the similar way, the next offset is O2 6.82. You can see this here. It is 6.82 centimeter. 6.82 meter. ನಾವು ನಮ್ಮ ಸ್ಕೇಲ್ ಗೆ ಪ್ಲಾಟಿಂಗ್ ಮಾಡ್ತಾ ಇದೀವಿ. 6.82 centimeter ತಗೊಂಡಿದ್ದೀವಿ. And in the similar way, that is next one is 5.26. 5.26 ಅಲ್ಲ, at a distance of 10 meter interval. Again, that is 5.26 centimeter ಮೇಲ್ಗಡೆ ಡ್ರಾ ಮಾಡಿದ್ದೀವಿ. And similarly, that is 7.59 meter. 7.59 meter na ಇಲ್ಲಿ ಡ್ರಾ ಮಾಡಿದ್ದೀವಿ. ಇದು ಇಲ್ಲಿ 7.5 meter and this is the ordinate 4. ಇದು 4ನೇ ಆರ್ಡಿನೇಟ್. ಇದು ಎಲ್ಲಿದೆ? ಅದು ಇಲ್ಲಿ 0, 10, 20, 30, 40 meter. And similarly, that is 8.9. Next ordinate is 8.9 meter. That is O5. O5 is 8.9 meter. 8.9 meter. ಅಂದ್ರೆ ಸ್ಕೇಲ್ ಗೆ ನಾನು 8.9 ಸೆಂಟಿಮೀಟರ್ ಡ್ರಾ ಮಾಡಿದ್ದೀನಿ. ಇನ್ ದ ಸಿಮಿಲರ್ ವೇ ದಟ್ ಈಸ್ 8 ನೆಕ್ಸ್ಟ್ ದಟ್ ಈಸ್ 9.52 ಆರ್ಡಿನೇಟ್. ನೆಕ್ಸ್ಟ್ ಆರ್ಡಿನೇಟ್ ಈಸ್ O6 ಈಸ್ 9.52 centimeter. Is it not? It indicates that it is 9.5 meter. And similar way, the next ordinate is 8.42. And similarly, that is next ordinate 6.43. ಇದನ್ನ ನಾನೀಗ ಪ್ಲಾಟಿಂಗ್ ಮಾಡಿದೆ. ಏನ್ ಮಾಡಿದ್ದೀನಿ, ಅವ್ರು ಕೊಟ್ಟಿದ್ದಾರೆ ಇರೆಗ್ಯುಲರ್ ಬೌಂಡ್ರಿ ಇಲ್ಲಿದೆ, ಈ ತರ ಇದೆ. ಬೌಂಡ್ರಿ ಆಗಿ ಇತ್ತು. ನಾನು ಏನ್ ಮಾಡಿದೆ ಅಂದ್ರೆ ಇದನ್ನೆಲ್ಲ ಮೆಜರ್ಮೆಂಟ್ ಮಾಡಿದೆ. ನಮ್ಮ ಸರ್ವೆ ಲೈನ್ ಒಂದು ಡ್ರಾ ಮಾಡಿದೆ. ಅಲ್ಲಿಂದ ಆಫ್ಸೆಟ್ಸ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇದು ಎಷ್ಟಿದೆ, ಇದೆಲ್ಲ ಆಫ್ಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಎಲ್ಲಿಂದ ಬಂತದ್ದು ಪ್ರಾಬ್ಲಮ್? ಫೀಲ್ಡ್ ಇಂದ ಮೆಜರ್ಮೆಂಟ್ ಮಾಡಿದ್ದಾರೆ. ನಾವು ಅವರ್ ಆಬ್ಜೆಕ್ಟ್. ಕ್ವಶನ್ ಏನು ನೋಡಿ ಇಲ್ಲಿ. Now the question is, calculate the area in square meter enclosed between the survey line. Survey line is not the irregular boundary. This is the irregular boundary line and the first offset is and the last offset. The last line offset first offset survey line ಮತ್ತೆ boundary ಇದರೊಳಗಡೆ ಇರುವಂತದ್ದು ಎಲ್ಲ ಇದು ಎಷ್ಟು ಏರಿಯಾ ಇದೆ ಅಂತ ನಾವು ಹೇಳಬೇಕು. That is our chart. ಹೀಗೆ ಕೊಟ್ಟಿದ್ದಾರೆ. and also asked to calculate by methods. ಈಗ 3 ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. 10 ಮಾರ್ಕ್ ಇದು ಕ್ವಶನ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಇದನ್ನ and therefore ಇದನ್ನ ಈಗ ನಾವು ಏನ್ ಮಾಡಬೇಕು, ನಾವು ಈಗ ಪ್ಲಾಟ್ ಮಾಡಿ ಆಯ್ತು. now let us go by Simpson's rule. ಇದನ್ನ ಫಸ್ಟ್ ಒನ್ ಸಿಂಪ್ಸನ್ಸ್ ರೂಲ್ ತಗೊಳ್ಳುವ. ಇಲ್ಲಿ ಸಿಂಪ್ಸನ್ಸ್ ರೂಲ್ ತಗೊಂಡಿದ್ದೀವಿ. ಈ ಸಿಂಪ್ಸನ್ಸ್ ರೂಲ್ ಫಾರ್ಮುಲಾ ಏನಂತ ಹೇಳಿದ್ರೆ ಇಟ್ ಇಸ್ 1/3. ಸಿಂಪ್ಸನ್ 1/3 ರೂಲ್. ಇಂಟರ್ವಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆ 10 ಮೀಟರ್ ಇದೆ. ಅದು 10 ಮೀಟರ್ ಡಿವೈಡೆಡ್ ಬೈ 3. ಮತ್ತೆ ಓಪನ್ ದ ಬ್ರಾಕೆಟ್ ಹಾಕಿದ ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೊದಲನೇ ಆಫ್ಸೆಟ್ 3.82 ದಟ್ ವಿ ಹ್ಯಾವ್ ಟೇಕನ್ ಹಿಯರ್. ಎರಡನೇ ಆಫ್ಸೆಟ್ ಇದು ಸೆಕೆಂಡ್ ಒನ್ 4.37. ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 4 into 3.7. and similarly the third offset 6.82 is multiplied by 2. 6.82 is multiplied by 2. ನಾನು ಏನ್ ಮಾಡಿದ್ದೀನಿ ಗ್ರೂಪ್ ಮಾಡಿ ಬರ್ತಿದ್ದೀನಿ ಇಲ್ಲಿ. ನೆಕ್ಸ್ಟ್ 6.82 ಆದ ನಂತರ ನೆಕ್ಸ್ಟ್ ಆರ್ಡಿನೇಟ್ 5.26 ಇಲ್ಲಿದೆ. ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ 4. and similarly next ordinate is 7.59 7.59.
7.59 ಇಲ್ಲಿದೆ, ಅದು that should be multiplied by 2. And similarly, the next coordinate is 8.9. 8.9 ಎಲ್ಲಿದೆ? 8.9 ಅಲ್ಲಿದೆ, that should be multiplied by ಅಂದ್ರೆ ಆಲ್ಟರ್ನೇಟಿವ್ ಆರ್ಡಿನೇಟ್. ಮೊದಲನೇದಕ್ಕೆ ಯಾವುದು ಮಲ್ಟಿ ಫ್ಯಾಕ್ಟರ್ ಇಲ್ಲ, ಎರಡನೇದಕ್ಕೆ multiplied by 4, and the next one is multiplied by 2, next multiplied by 4, next multiplied by 2, next is multiplied by 4, the next is multiplied by 2, and the next is multiplied by 4, and the last one it is not multiplied by any factor. Now this is how ಈಗ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ಈಕ್ವೇಶನ್ಗೆ ಇದು ಈಕ್ವೇಶನ್, ಈ ಈಕ್ವೇಶನ್ಗೆ ಡೈರೆಕ್ಟ್ ಆಗಿ ನಾವೇನ್ ಮಾಡಬೇಕು, ಸಬ್ಮಿಷನ್ ಮಾಡಬೇಕು. ರೈಟ್ ಡೌನ್ ದ ಈಕ್ವೇಶನ್ ಅಂಡ್ ಸಬ್ಮಿಟ್ ಆಲ್ ದ ದಟ್ ಈಸ್ ಸಬ್ಸ್ಟಿಟ್ಯೂಟ್. ಇದನ್ನೆಲ್ಲ ಇಲ್ಲಿ ಏನು ಕೊಟ್ಟಿದ್ದಾರೆ, ಓ ನಾಟ್ ಎಲ್ಲಿದೆ, ಓ ನಾಟ್ ಇಲ್ಲಿದೆ 3.82, and then O1 4.37, then that is next O3 ಇಲ್ಲಿದೆ, O3 ಇಲ್ಲಿದೆ, O2 ಇಲ್ಲಿದೆ, O2 ಗೆ 6.82, it is multiplied by 2, and the next one is that is O3 is 5.26, it is multiplied by 4. ಹೀಗೆ ಪ್ರತಿಯೊಂದನ್ನು ಸಬ್ಮಿಷನ್ ಮಾಡಿದ್ರೆ ಆಯ್ತು. ಇಲ್ಲಿರೋ ಡೇಟಾನ ಇದು O0, O1, O2, O3, up to O8 ಇಲ್ಲಿವರೆಗೆ ಇದೆ, ಅದನ್ನು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಆಯ್ತು, ನಮ್ಮ ಕೆಲಸ ಆಯ್ತು. See, after doing so, you just calculate the area. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ, ಕ್ಯಾಲ್ಕುಲೇಟ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ, then we are going to get the area. It is that is 553.03 meter square ಬರುತ್ತೆ. ನಾನು ಈ ಪ್ರಾಬ್ಲಮ್ ಅನ್ನ ಕರ್ನಾಟಕ ಕುಲಕರ್ಣಿ ಅಂತ ಕರ್ನಾಟಕ ಟೆಕ್ಸ್ಟ್ ಬುಕ್ ಇಂದ, ಸರ್ವೇಯಿಂಗ್ ಅಂಡ್ ಲೆವೆಲಿಂಗ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದ್ದೀನಿ. ಅಲ್ಲಿ ಹೇಗೆ ಇತ್ತು ಹಾಗೆ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿದ್ರೆ ಇದನ್ನ. ಬಟ್ ಈಗ ಕ್ಯಾಲ್ಕುಲೇಷನ್ ಸರಿ ಇದೆ, ಮತ್ತೆ ಎಲ್ಲಿಯಾದ್ರೂ ಕ್ಯಾಲ್ಕುಲೇಟ್ ಮಾಡುವಾಗ ತಪ್ಪಾಗಿರ್ಬೋದು, ಸ್ವಲ್ಪ ಒಂದು ಡಿಜಿಟ್ಸ್ ಅದು ಇದೆಲ್ಲ. ಬಟ್ ವಾಟ್ ಎವರ್ ಮೇ ಬಿ, now this is you follow this method, this is the procedure to be followed, and calculate this. We are going to get the area, it is 553.03 meter square. This is one method, that is one, that application of Simpson's rule. Simpson's rule ಅಲ್ಲಿ ಕೆಲಸ ಆಯ್ತು. ನೆಕ್ಸ್ಟ್ ಇನ್ನೊಂದಿದೆ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಟ್ರಪಿಜಾಯ್ಡಲ್ ರೂಲ್. ನಾವು ವಿಲ್ ಗೋ ಫಾರ್ ಟ್ರಪಿಜಾಯ್ಡಲ್ ರೂಲ್. ಟ್ರಪಿಜಾಯ್ಡಲ್ ರೂಲ್ ಅಲ್ಲಿ ಫಸ್ಟ್ ಏನ್ ಮಾಡಬೇಕು, ಕಾಲ್ ದ ಫಾರ್ಮುಲಾ. ಅಪ್ಲಿಕೇಶನ್ ಏನಿದೆ ಅದು ಫಾರ್ಮುಲಾ. ಟ್ರಪಿಜಾಯ್ಡಲ್ ರೂಲ್ ಅಲ್ಲಿ ಯಾವ ಫಾರ್ಮುಲಾ ಇದೆ ಅದನ್ನ ಕರೀರಿ, ಅದನ್ನ ತಗೊಂಡು ಬರೀರಿ ಅದನ್ನ. ಬಟ್ ಈಗ ಏನಂತ ಹೇಳಿದ್ರೆ, ವೆದರ್ ಇಟ್ ಈಸ್ ಎ ಸಿಂಪ್ಸನ್ಸ್ ರೂಲ್ ಆರ್ ಇಟ್ ಮೇ ಬಿ ಎ ಟ್ರಪಿಜಾಯ್ಡಲ್ ರೂಲ್, ಏನಾಗುತ್ತೆ, ಇಲ್ಲಿ ಒಂದು ಈಕ್ವೇಶನ್ ಇದೆ ಅಂಡ್ ಸಿಮಿಲರ್ಲಿ ಇಲ್ಲಿ ಒಂದು ಈಕ್ವೇಶನ್ ಇದೆ. ಈ ಈಕ್ವೇಶನ್ಸ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಈಗ ನೀವು ನಿಮ್ಮ ಲೆವೆಲ್ ಅಲ್ಲಿ ಇನ್ ದ ಸೆಕೆಂಡ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಡೋಂಟ್ ವರಿ ಟೂ ಮಚ್ ಅಬೌಟ್ ಇಟ್, ಯು ಜಸ್ಟ್ ರಿಮೆಂಬರ್ ದಿಸ್. ಇದು ಟ್ರಪಿಜಾಯ್ಡಲ್ ಫಾರ್ಮುಲಾ ಅಂದ್ರೆ ಏನು, ದೆನ್ ಟ್ರಪಿಜಾಯ್ಡಲ್ ಫಾರ್ಮುಲಾ ಅಂದ್ರೆ ಏನು, ದೆನ್ ಸಿಂಪ್ಸನ್ ರೂಲ್ ಅಂದ್ರೆ ಏನು ಅಂತ ನೀವು ಖಾಲಿ ಇದನ್ನ ತಿಳ್ಕೊಂಡ್ರೆ ಸಾಕು. ಇದನ್ನ ಟ್ರಪಿಜಾಯ್ಡಲ್ ರೂಲ್ ಅಂಡ್ ಸಿಂಪ್ಸನ್ಸ್ ರೂಲ್ ಹೇಗೆ ಇದೆ, ಇದು ಆಲ್ರೆಡಿ ಐ ಟೋಲ್ಡ್ ಯು ನಂಬರ್ ಆಫ್ ಟೈಮ್ಸ್, ದಟ್ ಈಸ್ ಹೌ ಟು ರಿಮೆಂಬರ್ ದಿಸ್ ಅಂತ. ಟ್ರಪಿಜಾಯ್ಡಲ್ ರೂಲ್ ಅಂದ್ರೆ D/2, ಇದು ಫಸ್ಟ್ ಮತ್ತೆ ಲಾಸ್ಟ್ ಆಫ್ಸೆಟ್. No, it is no offsets are not multiplied by any factor. The in between all the factors are multiplied by 2. ಇದೆಲ್ಲ multiplied by 2. Sum ಮಾಡಿದ್ರೆ we are going to get the that is area. After writing this, now substitute ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಏನೇನೆಲ್ಲ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 10 by ಇಂಟರ್ವಲ್, ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ ಎಷ್ಟಾಗುತ್ತೆ, 10 ಮೀಟರ್ ಆಗುತ್ತೆ. 10/2 ಇದನ್ನ D/2, D is 10, substitute the D, it is 10/2. ಮೊದಲನೇ ಆಫ್ಸೆಟ್ O0 is 3.82. The last offset is not 8.42. Is not ಇದರೊಳಗಡೆ ಮಿಸ್ ಆಗ್ಬಿಟ್ಟಿದೆ, ಇದರೊಳಗಡೆ ನಾಟ್ ಎಂಟರ್ಡ್ ಹಿಯರ್. ನೋ ಪ್ಲೀಸ್ ಕೈಂಡ್ಲಿ ಮೇಕ್ ರೈಟ್ ಡೌನ್ ಪ್ಲಸ್ ಇದಾದ ನಂತರ 6.43 ಬರೀಬೇಕು. ಇಲ್ಲಿಗೆ 6.43 ಎಂಟ್ರಿ ಮಾಡಬೇಕು. ನೋ ಪ್ಲೀಸ್ ಕೈಂಡ್ಲಿ ಕರೆಕ್ಟೆಡ್ ಅಂಡ್ ಆಡ್ 6.43 ಲಾಸ್ಟ್ ಆಫ್ಸೆಟ್. And the second offset is O1, 4.2 multiplied by 4.37. Then next offset 2 multiplied by 6.82. Next offset 2 multiplied by is 5.26. Then next offset that is 2 multiplied by 7.59. Next offset 8.9. ಹೀಗೆ ಪ್ರತಿಯೊಂದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. Then lastly ಇದೊಂದು ಬರ್ದಿಲ್ಲ ಇಲ್ಲಿ, kindly please note, make a note. ಇದನ್ನು ಬರ್ಕೊಳ್ಬೇಕು, ಇಲ್ಲಿ ಬರೀಬೇಕು. ಇದನ್ನು 6 plus 6.43 ಮಾಡಬೇಕಿತ್ತು. ಆಫ್ಟರ್ ಡೂಯಿಂಗ್ ಸೊ ಏನ್ ಸಿಗುತ್ತೆ, ಇದು ಡೆಲ್ಟಾ ಇಸ್ ಈಕ್ವಲ್ ಟು ಏರಿಯಾ ಇಸ್ ಈಕ್ವಲ್ ಟು 560.05 ಮೀಟರ್ ಸ್ಕ್ವೇರ್ ಬರುತ್ತೆ. ಇದ್ರದ್ದು ಏರಿಯಾ
560 ಮೀಟರ್ ಸ್ಕ್ವೇರ್ ಬರುತ್ತೆ. ಹಿಂದಿನ ರೂಲಲ್ಲಿ ಎಷ್ಟು ಬಂದಿದೆ ನಮಗೆ? ಹಿಂದಿನದಲ್ಲಿ 553 ಬಂದಿದೆ. ಈಗ ಎಷ್ಟು ಬಂತು? ನಾವು ದ ಏರಿಯಾ ಈಸ್ ದಟ್ ಇಸ್ 560. ಇದು ನಾಟ್ ಒಂದು 4-5 ಸ್ಕ್ವೇರ್ ಮೀಟರ್ ಸ್ಕ್ವೇರ್ ವ್ಯತ್ಯಾಸ ಇದೆ. ಅಂಡ್ ಸಿಮಿಲರ್ಲಿ ಇನ್ನೊಂದು ಮೆಥಡ್, ದಟ್ ಇಸ್ ಆವರೇಜ್ ಆರ್ಡಿನೇಟ್ ಮೆಥಡ್. ದ ಆವರೇಜ್ ಆರ್ಡಿನೇಟ್ ಮೆಥಡ್ ಅಲ್ಲಿ ಹೇಗೆ? ಇಟ್ ಈಸ್ O0 ಪ್ಲಸ್ O1 ಪ್ಲಸ್ O2 O3 ಎಟ್ಸೆಟ್ರಾ ON. ON ಅಂದ್ರೆ ಲಾಸ್ಟ್ ಆರ್ಡಿನೇಟ್, ದಟ್ ಇಸ್ O8. ಅಲ್ಲಿವರೆಗೆ ಎಲ್ಲ ಆರ್ಡಿನೇಟ್ ಅನ್ನು ಸಮ್ ಮಾಡಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಆರ್ಡಿನೇಟ್ಸ್ n+1. n ಅಂದ್ರೆ ಡಿವಿಷನ್, ಇಲ್ಲಿಂದ ಇಲ್ಲಿಗೆ 1 2 3 4 5 6 7 8 ಡಿವಿಷನ್ ಆಗುತ್ತೆ. ಆರ್ಡಿನೇಟ್ಸ್ ಎಷ್ಟಾಗುತ್ತೆ? 9 ಆಗುತ್ತೆ. ಇದು 9 ಆರ್ಡಿನೇಟ್ಸ್ ಆಗುತ್ತೆ. 1 2 3 4 5 6 7 8 9. Therefore, number of divisions into number of divisions n+1 ordinates. There are 9 ordinates. Multiplied by length. All the ordinates are average. Average ಮಾಡಿದೀವಿ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಲೆಂತ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿದೀವಿ. The length is 80 meter. 10 20 30 30 40 50 60 70 80. Total length is 80 meters. Therefore, substitute that. After substitute ಮಾಡಿದ್ರೆ we are going to get ಎಲ್ಲ ಇಲ್ಲಿ ವ್ಯಾಲ್ಯೂಸ್ ಇದೆ, ಈ ವ್ಯಾಲ್ಯೂಸ್ ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕು. After doing so, that you are going to get the area. It is 543.38 meters square ಬರುತ್ತೆ. ಇದನ್ನ ಈಗ ಮೂರರಲ್ಲಿ ಕೂಡ 550 545 ಹೀಗೆ ಬಂದಿದೆ. ಆದ್ರಿಂದ that gives you the right value. And you ಇದನ್ನ ಬೇಕಾದ್ರೆ ಇನ್ನೊಂದ್ಸರಿ ನೀವು ಆವರೇಜ್ ಮಾಡಿ, 3 ಮೆಥಡ್ ಮಾಡಿದಿರಿ, 3 ಮೆಥಡ್ ಆವರೇಜ್ ಮಾಡಿದ್ರೆ ಅಗೈನ್ you may get the best result. ಇದನ್ನ ಎಲ್ಲ ಅವಾಗ ಏನಾಗುತ್ತೆ, ಎಲ್ಲಾ ಮೆಥಡ್ ಅನ್ನು ಫಾಲೋ ಮಾಡಿದೀವಿ, ಅದನ್ನ ಆವರೇಜ್ ಮಾಡಿದೀವಿ, then we are going to get the value. This is how you need to calculate it. In the examination, the question will be asked in this format, then you need to calculate in the following manner. ಇದನ್ನ ನಾವು ಹೇಗೆ ಸಾಲ್ವ್ ಮಾಡಿದೀವಿ ಅದೇ ರೀತಿ ಸಾಲ್ವ್ ಮಾಡಬೇಕು, then you are going to get the full mark for this. And also remember that ನಾನು ಈ ಡಯಾಗ್ರಾಮ್ ನಿಮಗೆ ಗೊತ್ತಾಗುತ್ತೆ ಅಂತ ಬರ್ತಿದ್ದೀನಿ ನಾನು. ಇಟ್ ಇಸ್ ನಾಟ್ ನೆಸೆಸರಿ ಟು ರೈಟ್ ಡೌನ್ ದ ಡಯಾಗ್ರಾಮ್. ಇಟ್ ಈಸ್ ಫಾರ್ ಇನ್ಫಾರ್ಮೇಶನ್. ನಿಮ್ಗೆ ಇದು ಹೇಗಿದೆ, ಇದೊಂದೊಂದು ನಾಲೆಡ್ಜ್ ನಿಮ್ಗೆ ಬರ್ಲಿ ಅಂತ. ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಇದನ್ನ ಈ ಡಯಾಗ್ರಾಮ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬೇಕು ಅಂತ ಇಲ್ಲ. ನೋ ಓನ್ಲಿ ಥಿಂಗ್ ಇಸ್ ಯು ನೀಡ್ ಟು ರಿಮೆಂಬರ್ ನಾವು ವಾಟ್ ಇಸ್ ಆವರೇಜ್ ಆರ್ಡಿನೇಟ್ ಮೆಥಡ್, ದಟ್ ಇಸ್ ಟ್ರಪಿಜಾಯ್ಡಲ್ ಮೆಥಡ್, ಸಿಂಪ್ಸನ್ಸ್ ರೂಲ್ ಯಾವ್ದಿದೆ ಅದನ್ನ ನಾವು ಸ್ವಲ್ಪ ಗೊತ್ತಿರಬೇಕು. ನಮಗೆ ಗೊತ್ತಿದ್ರೆ ನಾವು ಡೆಫಿನೆಟ್ಲಿ ವಿ ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ಅಂಡ್ ಸಿಮಿಲರ್ಲಿ ನಾವು ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಇದು ಕೂಡ ನಾನು ಕರ್ನಾಟಕದಲ್ಲಿ ತಗೊಂಡಿದ್ದೀನಿ. ಹಿಂದಿನ ಪ್ರಾಬ್ಲಮ್ಗೆ ಮತ್ತೆ ಈ ಪ್ರಾಬ್ಲಮ್ಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಏನ್ ವ್ಯತ್ಯಾಸ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾವು ಲೆಟ್ ಅಸ್ ರೀಡ್ ದ ಪ್ರಾಬ್ಲಮ್ ಫಸ್ಟ್. The following perpendicular offsets were taken from a survey line to a edge. Boundary edge ಅಂತ ಹೇಳಿದ್ರೆ ಒಂದು ತೋಟದ್ದು ಬೌಂಡ್ರಿ, ಮುಳ್ಳಿಂದ ಬೇಲಿ ಇದೆ. ಆ ಬೇಲಿಗೆ ನಮ್ಮ ಸರ್ವೆ ಲೈನ್ ಇಂದ ಆ ಬೇಲಿವರೆಗೆ ಎಷ್ಟು ಏರಿಯಾ ಇದೆ ಅಂತ ನಾವು ತಗೊಳ್ಬೇಕು. ಅವ್ರೇನ್ ಮಾಡಿದ್ದಾರೆ, ಸರ್ವೆ ಲೈನ್ ಇಂದ ಆ ಬೇಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಇಲ್ಲಿ ಆಯ್ತು. ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಆಫ್ಸೆಟ್ ಇದು ನಾಟ್ zero chainage distance in meter. Zero chainage. Zero ಅಲ್ಲಿ 3.29 meter. At a distance 5 meter, 4.05. At a distance 10 meter, 6.23. At a distance 15 meter, it is 5.75. At a distance 20, it is 4.76 meter. And at a distance that is 30 meter, 5.26. At a distance 40 meter, it is 4.32, isn't it? And at a distance 55, it is 3.92. And similarly, at a distance 70 meter, it is 2.9. These are the offsets. ಯಾವ ಡಿಸ್ಟೆನ್ಸ್ ಅಲ್ಲಿ ಒಂದು 0 ಇಂದ ಹಿಡಿದು ಈ 0 ಡಿಸ್ಟೆನ್ಸ್ ಅಲ್ಲಿ 3. ಮೊದಲನೇ ಆಫ್ಸೆಟ್, ಎರಡನೇ ಆಫ್ಸೆಟ್, ಮೂರನೇ ಆಫ್ಸೆಟ್, ನಾಲ್ಕನೇ ಆಫ್ಸೆಟ್, ಐದನೇ ಆಫ್ಸೆಟ್, ಆರನೇ ಆಫ್ಸೆಟ್, 7, 8, there are 9 offsets. ಇಲ್ಲ ಏನ್ ಕೇಳಿದರೆ, calculate the area between the survey line and the hedge. ಇದು ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಗೆ ನಾವು ಸಾಲ್ವ್ ಮಾಡಿದೀವಿ, ಯಾವ ತರ ಏರಿಯಾ ಕ್ಯಾಲ್ಕುಲೇಟ್, ಸೇಮ್ ಥಿಂಗ್ ಹಿಯರ್ ಆಲ್ಸೋ ದ ಸೇಮ್ ಥಿಂಗ್ ಶುಡ್ ಬಿ ಫಾಲೋಡ್. ಬಟ್ ಹಿಂದಿನ ಪ್ರಾಬ್ಲಮ್ ಮತ್ತೆ ಈ ಪ್ರಾಬ್ಲಮ್ಗೆ ಎಷ್ಟು ಚಿಕ್ಕದೊಂದು ಸಣ್ಣ ವ್ಯತ್ಯಾಸ ಇದೆ. ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಇಂಟರ್ವಲ್ ಇಲ್ಲಿ 0 to 5 5 ಮೀಟರ್, ಇಲ್ಲಿ 5 to 10 ಮೀಟರ್, ಇಟ್ ಈಸ್ 5 ಮೀಟರ್, ಇಂಟರ್ವಲ್ ಇಸ್ 5 ಮೀಟರ್.
ಇಲ್ಲಿ 10 ಮೀಟರ್, 10 ರಿಂದ 15, 5 ಮೀಟರ್ ಇಂಟರ್ವಲ್. ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಡಿಸ್ಟೆನ್ಸ್. ಇಲ್ಲಿ ಏನಾಗಿದೆ 20 ರಿಂದ 30, 20 to 30. ಆದ್ರಿಂದ ಇಲ್ಲಿ ಇಂಟರ್ವಲ್ ಎಷ್ಟಾಗಿದೆ 10 ಮೀಟರ್ ಆಯ್ತು. ಅಂಡ್ ಸಿಮಿಲರ್ಲಿ ಇಲ್ಲಿ ಇಂಟರ್ವಲ್ 10 ಮೀಟರ್ ಆಯ್ತು, 30 ರಿಂದ 40. ದೆನ್ ಸಿಮಿಲರ್ಲಿ 40 ರಿಂದ 55, 40 ರಿಂದ 50, 40 ರಿಂದ 55, 40 ರಿಂದ 55, 40 ರಿಂದ 55 ಅಂದ್ರೆ 15 ಮೀಟರ್ ಆಯ್ತು ಇಂಟರ್ವಲ್. ದೆನ್ 55 to 70, ಅಗೈನ್ ಇಟ್ ಇಸ್ 15 ಮೀಟರ್. ಈಗ ಇದೇನಾಯ್ತು ಚೇಂಜ್ ಆಗ್ತಾ ಇದೆ. ಚೇಂಜ್ ಆಗ್ತಾ ಇರೋದ್ರಿಂದ ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, ನಾವು ಲೆಟ್ ಡಿವೈಡ್ ದಿಸ್. ಇದನ್ನ ಏನ್ ಮಾಡ್ಬೇಕು ನಾವು ಪಾಲ್ ಮಾಡ್ಬೇಕು. ಈಗ ಇದನ್ನ 3 ಸೆಕ್ಷನ್ ಮಾಡ್ಬೇಕು. ಈಗ ನಾವು 3 ಸೆಕ್ಷನ್ ಇಲ್ಲಿಗೆ 0, 0 ಇಂದ 5, 5, 10, 15, 20, 20 ಆದ ನಂತರ 30, ಇಲ್ಲಿವರೆಗೆ ಒಂದು ಸೆಕ್ಷನ್ ಮಾಡ್ಬೇಕು. ಈಗ ಇಲ್ಲಿವರೆಗೆ ದಟ್ ಇಸ್ 0, O1, O0, O1, O2, O3 ಅಂಡ್ O4. ಇದನ್ನ ಯಾಕಂತ ಹೇಳಿದ್ರೆ ಇಲ್ಲಿನ ಇಂಟರ್ವಲ್ 0, 5, 10, 15 and 20. The interval, regular intervals. ಇಲ್ಲಿಂದ ಇಲ್ಲಿವರೆಗೆ regular intervals. And similarly, next what we should do ಅಂತ ಹೇಳಿದ್ರೆ, then you take 20 to 30, 30 to 40. Next interval ಹೋದ್ರೆ ಏನಾಗುತ್ತೆ 45 ಆಗುತ್ತೆ, 55 ಆಗುತ್ತೆ. ಅವಾಗ this interval, the difference ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಆಗುತ್ತೆ. Therefore, now let us consider the section ಇಲ್ಲಿಂದ 20 ರಿಂದ 40 ವರೆಗೆ, 20 ರಿಂದ 40 ವರೆಗೆ. ಇಲ್ಲಿ ಏನಾಗುತ್ತೆ ಇದು O0, ಇಲ್ಲಿ ಇದನ್ನ O0 ಅಂತ ತಗೊಳ್ಬೇಕು, ಇದನ್ನ O1 ಆಗ್ತದೆ, ಇದು O2 ಆಗುತ್ತೆ. ಫರ್ದರ್ ನಾವು O3 ಅಂತ ತಗೊಳಕ್ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಇಂಟರ್ವಲ್ ಬೇರೆ ಆಗಿದೆ. ದಿಸ್ ಇಂಟರ್ವಲ್ ಇಸ್ ಡಿಫರೆಂಟ್. Therefore, now let us consider that is one more section. ಇದನ್ನೇನು ಈಗ ಇದು ಇಲ್ಲಿಂದ ಇಲ್ಲಿಗೆ ಇದು O0, ಇದು ಆರ್ಡಿನೇಟ್ O0, ಇದು ಆರ್ಡಿನೇಟ್ O1, ಇದು ಆರ್ಡಿನೇಟ್ O2. ಇದನ್ನ ನಾವೇನ್ ಮಾಡಿದೀವಿ ಈಗ according to data given, according to the interval from one offset to the other offset, other ordinate, one ordinate to the other ordinate, or one offset to other offset, we have divided the figure into 3 parts. Section 3 section ಮಾಡಿದೀವಿ ನಾವೀಗ 3 ಸೆಕ್ಷನ್ ಮಾಡಿದೀವಿ. Therefore, ಈಗ ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. There are 3 problems now here. ಇದನ್ನ ಈಗ ನಾನೇನ್ ಮಾಡ್ತೀನಿ, the area between this 0 ಇಂದ 20 ಮೀಟರ್ಗೆ ಇರುವಂತದ್ದನ್ನ Δ1 ಅಂತ ಬರೀತೀನಿ. ಹಾಗೆ 20 ಮೀಟರ್ ಇಂದ 40 ಮೀಟರ್ಗೆ ಇರುವಂತದ್ದನ್ನ Δ2 ಅಂತ ಬರೀತೀನಿ. ಹಾಗೆ 40 ಮೀಟರ್ ಇಂದ 70 ಮೀಟರ್ಗೆ ಇರುವಂತದ್ದನ್ನ Δ3 ಅಂತ ಬರೀತೀನಿ. ಇದನ್ನ therefore you just let us see. ಹೇಗೆ ನೋಡು, now you can see this. ಇದನ್ನ ನೋಡಿ, ನೀವು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ಹಿಂದಿನ ಸ್ಲೈಡ್ ಅಲ್ಲಿ ಏನು ನಾನು ಹೇಳಿದೆ ಅದನ್ನ ಮತ್ತೆ ಇಲ್ಲಿ ಬರ್ತಿದ್ದೀನಿ ನಾನು. ಈಗ ನಾವು ಲೆಟ್ ಮಿ ಅಪ್ಲೈ ದ ಟ್ರಪಿಜಾಯ್ಡಲ್ ರೂಲ್. ಟ್ರಪಿಜಾಯ್ಡಲ್ ರೂಲ್ ಅಪ್ಲೈ ಮಾಡುವ. ಟ್ರಪಿಜಾಯ್ಡಲ್ ರೂಲ್ ಏನು ನಮ್ಗೆ ಗೊತ್ತಿದೆ. ಟ್ರಪಿಜಾಯ್ಡಲ್ ರೂಲ್ ಅಂತ ಹೇಳಿದ್ರೆ ದಟ್ ಇಸ್ ಇಂಟರ್ವಲ್ D/2. ಇಂಟರ್ವಲ್ ಇಸ್ D/2. ಇಂಟರ್ವಲ್ ಇಸ್ D/2. D/2 ಆದ್ಮೇಲೆ ಇದು O0, O1, O2, O3, O4. ಇಲ್ಲಿವರೆಗೆ ಒಂದು ಸೆಕ್ಷನ್, ಇಲ್ಲಿವರೆಗೆ ಒಂದು ಸೆಕ್ಷನ್. ಅದನ್ನ ಇದು ನಾವು ಫಾರ್ಮುಲಾ ಇದು ನಮ್ದು ಟ್ರಪಿಜಾಯ್ಡಲ್ ಫಾರ್ಮುಲಾ. ದಿಸ್ ಇಸ್ ದ ಟ್ರಪಿಜಾಯ್ಡಲ್ ಫಾರ್ಮುಲಾ. ದಿಸ್ ಇಸ್ ಅಪ್ಲೈಡ್ ಇನ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾ. ಇದನ್ನ therefore ಈಗ ನಾನು ಇಷ್ಟನ್ನು ತಗೊಳ್ತೀನಿ. ಇದು ಮೊದಲನೇದು, ಇದು ಒಂದು ಫಸ್ಟ್ ಸೆಕ್ಷನ್. ಈ ಸೆಕ್ಷನ್ ಅಲ್ಲಿ ದಟ್ ಇಸ್ ದ ಏರಿಯಾ 1, ಇದು Δ1, ಏರಿಯಾ Δ1. ಈಗ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ 5/2 D/2 ಇದನ್ನ ಎಂಟ್ರಿ ಮಾಡಿದೀವಿ. Then this is O0 3.29. Then O1 4.05 is multiplied by 2. Similarly, the next ordinate, it is 6.23 multiplied by 2. Similarly, the next ordinate, it is O3 multiplied by, that is 2, 5.75, and the last ordinate. ಈ ಸೆಕ್ಷನ್ಗೆ ಈಗ ಇಲ್ಲಿ ನಾನು ಹೈಲೈಟ್ ಮಾಡಿರುವಂತದ್ದು, ಇಲ್ಲಿ ಸರ್ಕಲ್, ಇಲ್ಲಿ ಒಂದು ಲೂಪ್ ಹಾಕಿದ್ದೀನಿ. ಈ ಲೂಪ್ ಅಲ್ಲಿ ಇರೋದು ಒಂದು ಸೆಕ್ಷನ್. ಈ ಸೆಕ್ಷನ್ಗೆ ಇದು ಏರಿಯಾ. ಇದನ್ನ ಇಲ್ಲಿಂದ 0 ಚೈನೇಜ್ ಇಂದ 20 ಮೀಟರ್ ಚೈನೇಜ್ ವರೆಗೆ ಡಿಸ್ಟೆನ್ಸ್ ವರೆಗೆ 0 ಇಂದ 20 ಮೀಟರ್ ವರೆಗೆ ಇಷ್ಟು ಏರಿಯಾ ಬರುತ್ತೆ.
by applying this rule, trapezoidal rule. ಅವಾಗ ಅದರ ವ್ಯಾಲ್ಯೂ ಎಷ್ಟು 100.0 meter square ಬಂತು. Isn't it? This is delta 1. Similarly, now let me consider ಇಲ್ಲಿಂದ ಈಗ 0 ಇಲ್ಲಿಂದ ಶುರು ಮಾಡಬೇಕು 20 ರಿಂದ 40 ವರೆಗೆ 20 to 40 20 to 40 ಎಷ್ಟಾಗುತ್ತೆ 20 to 40 20 to 40 ಅಂತ ಹೇಳಿದ್ರೆ ಇದು O0 ಆಗುತ್ತೆ. ಇಲ್ಲಿಂದ ಶುರು ಮಾಡೋದು ಸೆಕ್ಷನ್ 2 ಇದು O0 OO O1 and O2. Isn't it? Therefore, area 2, the area between ಇಲ್ಲಿಂದ ಇಲ್ಲಿವರೆಗೆ 20 meter chain ಇಂದ 20 meter distance ಇಂದ 40 meter ವರೆಗೆ ಇಲ್ಲಿ 3 ರೀಡಿಂಗ್ ಇದೆ. Therefore, ಆ 3 ರೀಡಿಂಗ್ ಮೊದಲನೇ ರೀಡಿಂಗ್ ಇದು ಇಂಟರ್ವಲ್ ಎಷ್ಟು ಇಲ್ಲಿಂದ ಇಲ್ಲಿಗೆ 10 meter. Therefore, 10/2 is 10 by B is equal to 10. Therefore, 10/2. ಮೊದಲನೇ ಆಫ್ಸೆಟ್ 4.76 we have written here. The last offset it is 4.32. It is written here. Subtract ಮಾಡಿದೀವಿ ಇಲ್ಲಿ. ಮಧ್ಯದ ನಡುವಿನ ಆಫ್ಸೆಟ್ 5.26. It is 5.26 multiplied by 2. Therefore, area ಎಷ್ಟು ಬರುತ್ತೆ 98.00 meter square ಬರುತ್ತೆ. Isn't it? And similarly, that is one more, another one. ಇನ್ನೊಂದೇನು ಅಂತ ಹೇಳಿದ್ರೆ the third one, ಮೂರನೇದು that is region, ಮೂರನೇ ಸೆಕ್ಷನ್ ಅದು 40 ಮೀಟರ್ ಇಂದ that is 70 ಮೀಟರ್ ವರೆಗೆ ಬರುತ್ತೆ. 42 that is 40 ರಿಂದ 70 ವರೆಗೆ 40 ರಿಂದ 70 ಅಂದ್ರೆ 30 ಆಯ್ತು 30 ಮೀಟರ್. ಇದು 40 ರಿಂದ 55 ಇಲ್ಲಿಂದ ಇಂಟರ್ವಲ್ ಎಷ್ಟಾಗುತ್ತೆ 15 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ ಎಷ್ಟಾಗುತ್ತೆ 15 ಮೀಟರ್ ಆಗುತ್ತೆ. Therefore, ಮೊದಲನೇದು 40 ಮೀಟರ್ ಚೈನೇಜ್ ಅಲ್ಲಿ 4.32 meter. It is O1 is equal to 4.32. Then O1 is equal to 3.92. Then O2 is equal to 2.91. Therefore, delta 2 is equal to delta 3. Delta 3 is equal to D is equal to 15 meter. ಇಲ್ಲಿಂದ ಇಲ್ಲಿಗೆ 15 meter ಇದೆ. Therefore, D is equal to 15 divided by 2 multiplied by that is first offset. First ordinate 4.32. 4.32 ಇಲ್ಲಿ ಬರ್ತಿದೀವಿ. Then second ordinate it is 3.92. 3.92 is multiplied by 2. Then the last ordinate is 2.91. Isn't it? That gives you 113.1 meter square area. ಈಗ section 1 ಅಲ್ಲಿ 100 meter square area, section 2 ಅಲ್ಲಿ that is 98 meter square area, section 3 ಅಲ್ಲಿ 113.1 meter square area. ಇಷ್ಟು ಆನ್ಸರ್ ಬರುತ್ತೆ ನಮಗೆ. Now add delta 1 plus delta 2 plus delta 3 is equal to delta is equal to ಏನಾಗುತ್ತೆ 311.4 meter square. This is the area between the boundary from 0 to that is 70 meter. This is not from survey line to the boundary edge. This is not ಬೇಲಿ ಒಂದು ಬೇಲಿಗೆ ಸರ್ವೆ ಲೈನ್ ಇಂದ ಏರಿಯಾ ಎಷ್ಟು ಅಂತ ಹೇಳಿದ್ರೆ it comes to 311.4 meter square area ಬರುತ್ತೆ. ಇದು ಒಂದು ಬೈ ಮೆಥಡ್ ಆಫ್ ಬೈ ಟ್ರಪೆಜಾಯ್ಡಲ್ ರೂಲ್ ಅಪ್ಲೈ ಮಾಡಿದ್ರೆ. ಸಿಂಪ್ಸನ್ ರೂಲ್ ಅಪ್ಲೈ ಮಾಡಿದ್ರೆ ಸಿಂಪ್ಸನ್ ರೂಲ್ ಕೂಡ ಆಲ್ರೆಡಿ ವಿ ಆರ್ ಡಿಸ್ಕಸ್ ಅಬೌಟ್ ಇಟ್. ವಾಟ್ ಇಸ್ ಸಿಂಪ್ಸನ್ ರೂಲ್ ಅಂದ್ರೆ ಇಟ್ ಇಸ್ ಸಿಂಪ್ಸನ್ 1/3 ರೂಲ್ ಬಿಕಾಸ್ D/3 ಇದು ನಾನು D/3 D ಅಂತ ಹೇಳಿದ್ರೆ ಏನಾಗುತ್ತೆ ಸೆಕ್ಷನ್ 1 ನಲ್ಲಿ ಇಲ್ಲಿಂದ ಇಲ್ಲಿಗೆ 5 ಮೀಟರ್ ಆಗುತ್ತೆ. ಸೆಕ್ಷನ್ 2 ಇಲ್ಲಿಂದ ಇಲ್ಲಿಗೆ ದಟ್ ಈಸ್ 10 ಮೀಟರ್ ಆಗ್ತದೆ. ಇಲ್ಲಿ ಸೆಕ್ಷನ್ 2 10 ಮೀಟರ್ ಆಗ್ತದೆ. ಸೆಕ್ಷನ್ 3 ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 15 ಮೀಟರ್ ಆಗುತ್ತೆ. therefore ಇದನ್ನು ಕೂಡ ನಾವು 3 ಪಾಲ್ ಮಾಡಬೇಕು. then therefore ಮೊದಲನೇ ತಗೊಂಡ್ರೆ ಡೆಲ್ಟಾ 1 ಇಲ್ಲಿ ಇದರೊಳಗಡೆ ಇರುವಂತ ಏರಿಯಾ ಇಟ್ ಇಸ್ ಡೆಲ್ಟಾ 1 5 ಮೀಟರ್ ಡಿವೈಡೆಡ್ ಬೈ 3 ಮಲ್ಟಿಪ್ಲೈಡ್ ಬೈ ಮೊದಲನೇದು O ಇಟ್ ಇಸ್ 3.29. ಎರಡನೇದು ಟರ್ಮ್ ಸೆಕೆಂಡ್ ಆರ್ಡಿನೇಟ್ ಮಲ್ಟಿಪ್ಲೈಡ್ ಬೈ 4. ಇದು ನೆಕ್ಸ್ಟ್ ಆರ್ಡಿನೇಟ್ multiplied by 2. Next ordinate multiplied by 4. Next ordinate it is the last ordinate for this section. Each section is last ordinate 4.76. It gives you 99.52 meter square. Isn't it? This substitute madi that is calculation madidre we will indicate it. And similarly we will take the second one. Second section ತಗೊಳ್ಳುವ. Second section ತಗೊಂಡ್ರೆ ಇದು 20. Isn't it? 30 40 20 ಇರುವಂತದ್ದು ಮೊದಲನೇ ಆರ್ಡಿನೇಟ್ O 30 ಇರುವಂತದ್ದು ಎರಡನೇ ಆರ್ಡಿನೇಟ್ ದಟ್ ಇಸ್ O1 ಅಂಡ್ 40 ಇರುವಂತದ್ದು 40 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು ಇಟ್ ಇಸ್ O2 ಇದು ಆರ್ಡಿನೇಟ್. Now therefore delta 2 is equal to same formula apply this. Is not 10 ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಡಿವೈಡೆಡ್ ಬೈ 3
multiplied by ಮೊದಲನೇ ಆಫ್ಸೆಟ್ 4.76 we have written here. ಎರಡನೇ ಆಫ್ಸೆಟ್ 4 multiplied by 5.26. Then third ordinate for this section, third ordinate 4.32. Then we are going to get 100.4 meter square area. ಇದಕ್ಕೆ 100.4 meter square area ಬರುತ್ತೆ. ಇದರ ಎರಡನೇ area. It is bounded by 20 meter and 40 meter distance between, that is for a distance of 20 meter. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟು? ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ that is 20 meter. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 20 meter. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 30 meter. ಇದು ನಾಟ್. Therefore ಇದು ಒಂದು ಏರಿಯಾ ಡೆಲ್ಟಾ 2. and similarly the third one, ಈ ಲೂಪ್ ಇದೆಯಲ್ಲ, ಇದು ಮೊದಲನೇದು ಫಸ್ಟ್ ಆಫ್ಸೆಟ್ O0, second offset O1, third offset O2, and therefore delta 3 is equal to, ಇಲ್ಲಿ ಇಂಟರ್ವಲ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 40, 55 ಅಂದ್ರೆ 15 ಮೀಟರ್. 15 ಮೀಟರ್ ಯು ಆರ್ ಟೇಕಿಂಗ್. ದೆನ್ 55 ರಿಂದ 70, 55 to 70, that is also 15 meter. Therefore there are 3 offsets, 3 ordinates. ಮೊದಲನೇದು 4.32, ಇದು 4.32, ಇದು ನಾಟ್. ಎರಡನೇದು 3.92 multiplied by 4, ಮೊದಲನೇ ಆರ್ಡಿನೇಟ್. ಸೆಕೆಂಡ್ ಆರ್ಡಿನೇಟ್ is multiplied by 4. Then ಇನ್ನೊಂದು ಆರ್ಡಿನೇಟ್, fourth ordinate, third ordinate, it should be multiplied by 2, but unfortunately it is the last ordinate. Therefore no further multiplication. Therefore last ordinate. ಇದು ನಾಟ್. ಲಾಸ್ಟ್ ಆರ್ಡಿನೇಟ್ ಮತ್ತೆ ಫಸ್ಟ್ ಆರ್ಡಿನೇಟ್, ಫಸ್ಟ್ ಆಫ್ಸೆಟ್ ಮತ್ತು ಲಾಸ್ಟ್ ಆಫ್ಸೆಟ್, ಅದು ಎರಡನ್ನು ಕೂಡ ಯಾವ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡುದಿಲ್ಲ. ಇದು ಎರಡನೇ ಆಫ್ಸೆಟ್ ಅನ್ನ ಮಲ್ಟಿಪ್ಲೈಡ್ ಬೈ 4. ಮೂರನೇ ಆಫ್ಸೆಟ್ ಇದ್ರೆ, ಇನ್ನೊಂದು ಇದ್ರೆ, ದಟ್ ಬಿ ಮಲ್ಟಿಪ್ಲೈಡ್ ಬೈ 2. ಇದು ನಾಟ್. ಇಲ್ಲಿ ಮಾಡಿದೀವಿ, ಇದರೊಳಗಡೆ ಇದೆ. ಮೊದಲನೇ ಆಫ್ಸೆಟ್ ನೋ, ಇಟ್ ಇಸ್ ನಾಟ್ ಮಲ್ಟಿಪ್ಲೈಡ್ ಬೈ ಎನಿ ಫ್ಯಾಕ್ಟರ್. ಎರಡನೇ ಆಫ್ಸೆಟ್ ಮಲ್ಟಿಪ್ಲೈಡ್ ಬೈ 4. ಮೂರನೇ ಆಫ್ಸೆಟ್ ಮಲ್ಟಿಪ್ಲೈಡ್ ಬೈ 2. ನೆಕ್ಸ್ಟ್ ಆಫ್ಸೆಟ್ ಮಲ್ಟಿಪ್ಲೈಡ್ ಬೈ 4. ನೆಕ್ಸ್ಟ್ ಆಫ್ಸೆಟ್ should be multiplied by 2, but unfortunately it is the last offset, last ordinate. Adrinda ನಾವು ಇದನ್ನ ಯಾವ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದಿಲ್ಲ. In the similar way we are going to get 114.55 meter square, 114.55 meter square ಏರಿಯಾ ಬರುತ್ತೆ. ಇದನ್ನ ಸಮ್ ಮಾಡಿದ್ರೆ, ಇದನ್ನ ಟೋಟಲ್ ಮಾಡಿದ್ರೆ ಡೆಲ್ಟಾ 1 plus delta 2 plus delta 3 is equal to 314.5747 meter square ಏರಿಯಾ ಬರುತ್ತೆ. ಈಗ ಎರಡು ಮೆಥಡ್ ಅಲ್ಲಿ ಆಯ್ತು. ಇದು ನಾಟ್. ಇನ್ನೊಂದು ಮೆಥಡ್ ಅಲ್ಲಿ by average ordinate method, the same thing in the similar way, that is you take the formula, that is ಇದಕ್ಕೊಂದು ಫಾರ್ಮುಲಾ ಏನಿದೆ, that is O1 O2 plus O3 plus etc. On, it is multiplied by the total length, is not total length, and in plus 1 number of ordinates. Therefore delta 1 is equal to, ಈಗ ಮೊದಲನೇದು ಈ ಸೆಕ್ಷನ್ ಇಲ್ಲಿಂದ ಇಲ್ಲಿವರೆಗೆ ಇದು O1 O2 O3 O4 O5, ಇಲ್ಲಿ ಏನಿದೆ 1 2 3 4 5 ಆರ್ಡಿನೇಟ್ ಇದೆ. Therefore 5 ಆರ್ಡಿನೇಟ್ divided by 2, ಇದು ನಾಟ್. 5 ಆರ್ಡಿನೇಟ್ divided by 2, ಇದು ನಾಟ್. 5 ಆರ್ಡಿನೇಟ್ divided by 2, ಅವಾಗ ಆವರೇಜ್ ಆರ್ಡಿನೇಟ್ ಬಂತು. ಇದ್ರದ್ದು ಈ 4 5 ಆವರೇಜ್ ಆರ್ಡಿನೇಟ್ ಸಿಕ್ಕಿತು. ಮಲ್ಟಿಪ್ಲೈಡ್ ಬೈ ಲೆಂತ್, ಇಲ್ಲಿಂದ ಇಲ್ಲಿಗೆ 0 ಇಂದ 20 ಮೀಟರ್, 20 ರಿಂದ ಮಲ್ಟಿಪ್ಲೈ, that will give you the area of the delta 1 section 1. And similarly for section 2, ಇಲ್ಲಿಗೆ ಈ ಬ್ಲೂ ಲೈನ್ ಇರುವಂತದ್ರೊಳಗಡೆಗೆ 3 ಆಫ್ಸೆಟ್ ಇದೆ, 1 2 3. therefore 4.76, 5.26, then 4.32, 3 ಆಫ್ಸೆಟ್ ಇದೆ. therefore average of these 3 divided by 3, then multiplied by the distance, is 20, ಇಲ್ಲಿಂದ ಇಲ್ಲಿಗೆ ಎಷ್ಟು 20 meter. therefore it is 95.6 meter. It is not area bounded between 20 meter and 40 meter. And similarly that is the third one, delta 3, is it not? ಇಲ್ಲಿ ಇದರಲ್ಲಿ ಕರೆಕ್ಷನ್ ಆಗಿಲ್ಲ, ಸಾರಿ. this is delta 1, this is delta 2, and this is delta 3. And also please note, ಇಲ್ಲಿ ಇದು 30 ಮೀಟರ್ ಆಗಬೇಕಿತ್ತು, ಇದು 20 ಮೀಟರ್ ಟೈಪ್ ಆಗಿದೆ. ಇಲ್ಲಿ ಇದು 30 ಮೀಟರ್ ಆಗಬೇಕು. ಬಟ್ ಆರ್ಡಿನೇಟ್ಸ್ ಮೊದಲನೇದು, ಎರಡನೇದು, ಮೂರನೇದು, 3 ಆರ್ಡಿನೇಟ್ ಇದೆ. ಸೆಕ್ಷನ್ 3 ಅಲ್ಲಿ 3 ಆರ್ಡಿನೇಟ್ ಇದೆ. therefore 3 ಆರ್ಡಿನೇಟ್, that is 4.32, then 3.92 is here, 3.92 and 2.91.
sum of the three ordinates divided by 3, that will give you the average ordinate. ಈ 1 2 3 average ಸಿಕ್ಕಿದೆ, multiplied by 40 ರಿಂದ 70 ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? 30 ಮೀಟರ್ ಆಗುತ್ತೆ. It is multiplied by 30. Please make a correction here. This is 30 meter. ಇದು 30 ಮೀಟರ್. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 111.50 ಮೀಟರ್ ಸ್ಕ್ವೇರ್ ಬರುತ್ತೆ. Then now add delta 1, delta 2, delta 3. ಈ ಮೂರನ್ನು ಆಡ್ ಮಾಡಿದರೆ you are going to get 303.18 meter square ಬರುತ್ತೆ. Is it not? This is how we can solve the problem. Is it not? We can calculate the area for the given boundary. Is it not? ಯಾವ್ದು ಕೊಟ್ಟಿದ್ದಾರೆ ಅದು. ಈಗ ನಾನು ಇದು ಮೂರನ್ನು ಕಂಪೇರ್ ಮಾಡ್ತೀನಿ, ನೋಡುವ ಏನು ಆನ್ಸರ್ ಬಂದಿದೆ ಅಂತ. ಬೈ ದ ಟ್ರಪಿಜಾಯ್ಡಲ್ ರೂಲ್, ಟ್ರಪಿಜಾಯ್ಡಲ್ ರೂಲ್ ಎಷ್ಟು ಆನ್ಸರ್ ಬಂದಿದೆ? 311.4 ಮೀಟರ್ ಸ್ಕ್ವೇರ್ ಬಂದಿದೆ. ಬೈ ಸಿಂಪ್ಸನ್ಸ್ ರೂಲ್ ಎಷ್ಟು ಬಂದಿದೆ? 314.47 ಮೀಟರ್ ಸ್ಕ್ವೇರ್ ಇದೆ. ದೆನ್ ಬೈ ಅವರೇಜ್ ಇಟ್ ಇಸ್ 303.18 ಮೀಟರ್ ಸ್ಕ್ವೇರ್ ಬಂದಿದೆ. ದೇರ್ಫೋರ್ ಈಗ ಏನ್ ಮಾಡ್ಬೋದು ನೀವು? ಈ ಮೂರನ್ನು ಆಲ್ ದ 3 ಈ ಮೂರನ್ನು ನೀವು ಟೋಟಲ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ಫರ್ದರ್ ಇಟ್ ಈಸ್ ಅವರೇಜ್. ಯು ಮೇಕ್ ಇಟ್ ದ ಬೆಟರ್ ರಿಸಲ್ಟ್. ಅದು ನಾನು ಹೇಳೋಕ್ಕಾಗೋದಿಲ್ಲ ಬೆಟರ್ ರಿಸಲ್ಟ್ ಇದೆ ಅಂತ. ಬಟ್ ನೀವು ಯಾರು ಸರ್ವೆ ಮಾಡಿರ್ತೀರಿ, ಯಾರು ಫೀಲ್ಡ್ ಕೆಲಸ ಮಾಡಿರ್ತೀರಿ, ಯಾರು ಕ್ಯಾಲ್ಕುಲೇಷನ್ ಮಾಡಿರ್ತೀರಿ, ಅವ್ರು ಹೇಳ್ಬೇಕಾಗುತ್ತೆ ಸರಿ ಇದೆ ಇಲ್ಲ ಅಂತ. ಬಟ್ ದೀಸ್ ಆರ್ ದ ಮೆಥಡ್ಸ್ ಟು ಬಿ ಫಾಲೋಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಏರಿಯಾಸ್ ಬೈ ಆಲ್ ದೀಸ್ ರೂಲ್ಸ್. ಈ ಮೂರು ರೂಲ್ಸ್ ಅಲ್ಲಿ ನಾವೀಗ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ನಾವು ಪ್ಲೀಸ್ ಗೋ ಥ್ರೂ ದ ಕ್ವೆಶ್ಚನ್ ಪೇಪರ್ಸ್. ಇದನ್ನ ಯು ಕ್ಯಾನ್ ಸಿ ದ ಕ್ವೆಶ್ಚನ್ ಪೇಪರ್. ಒಂದು ಕ್ವೆಶ್ಚನ್ ಪೇಪರ್ ನೋಡಿ ನೀವು, ನವೆಂಬರ್ ಡಿಸೆಂಬರ್ 2018 ಅದು ಕ್ವೆಶ್ಚನ್ ಪೇಪರ್ ನಾನು ಇಲ್ಲಿ ಹಾಕಿದ್ದೀನಿ, ಪ್ರಿಂಟ್ ಮಾಡಿ ಫೋಟೋ ಹಾಕಿದ್ದೀನಿ. ಅದ್ರದ್ದು ದಿಸ್ ಇಸ್ ದ ಫಾರ್ಮೆಟ್ ಆಫ್ ದ ಕ್ವೆಶ್ಚನ್ ಪೇಪರ್. ಈ ಫಾರ್ಮೆಟ್ ಹೀಗೆ ಇರುತ್ತೆ. ದೆನ್ ಫರ್ದರ್ ಈಗ ಇದು 3ನೇ ಪೇಜ್, ಇದು 4ನೇ ಪೇಜ್. ಈ 4ನೇ ಪೇಜಲ್ಲಿ ಯು ಕ್ಯಾನ್ ರೀಡ್ ದ ಕ್ವೆಶ್ಚನ್. ಏನು ಈ ಕ್ವೆಶ್ಚನ್ ಇದೆ ಅಂತ, ಯಾವ ಕ್ವೆಶ್ಚನ್ ಇದು ಅಂತ ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸಿದ್ದೀನಿ. ಯು ಕ್ಯಾನ್ ಸಿ ದಿಸ್ ಹಿಯರ್. ಇಲ್ಲಿ ದ ಫಾಲೋಯಿಂಗ್ ಪರ್ಪೆಂಡಿಕ್ಯುಲರ್ ಆಬ್ಜೆಕ್ಟ್ಸ್ ವರ್ ಟೇಕನ್ ಫ್ರಮ್ ಚೈನ್ ಲೈನ್ ಟು an irregular boundary 0, 10, 25, 40, 60, 75. ಇದು ಆಫ್ಸೆಟ್ ಇನ್ ಮೀಟರ್. 15.5 ಮೀಟರು, 26.2 ಮೀಟರು, 31.8 ಮೀಟರು, 26.6 ಮೀಟರು. Then these are the offsets at the change. ಇಲ್ಲಿ 0, 10, 25. 0, 10, 25. ನೋಡಿ, ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ ಎಷ್ಟಿದೆ? 10 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ 15 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ 15 ಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಇಂಟರ್ವಲ್ 15 ಮೀಟರ್ ಇದೆ. ಇಲ್ಲಿಂದ ಇಲ್ಲಿವರೆಗೆ 15 ಮೀಟರ್. ನೀವು ಅಪ್ಲೈ 2 ಸೆಕ್ಷನ್ ಮಾಡಬೇಕಿದೆ ನಾವು. Then from the was calculate the area between the chain line, the boundary and the end offsets. ಕೊನೆ ಆಫ್ಸೆಟ್. ಈಗ ನಾವು ಏನು ಮಾತಾಡಿದೀವಿ ಸೇಮ್ ಪ್ರಾಬ್ಲಮ್ ಅಂತದ್ದೇ ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ನಾವು ಕೈಂಡ್ಲಿ ಗೋ ಥ್ರೂ ದಿಸ್. ಈಗ 2 ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿದೀನಿ, ಇದೊಂದು ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿ. then you will be ready for the examination. Isn't it? Now I will stop the class here now. Then in the next class I am going to discuss about the calculation of volumes. Isn't it? ಈಗ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನೆಲ್ಲ ಮೆಥಡ್ ಇದೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋ ಮೆಥಡ್ ಎಲ್ಲ ಹೇಳಿದ್ದೀನಿ. ಮತ್ತೆ ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. There are plenty of videos available in the website. Isn't it? ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳಿದ್ದಾವೆ ರಿಲೇಟೆಡ್ ಟು ದಿಸ್. ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದ ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿ ಇದೆ. There are many languages available. You kindly go through those videos and learn more. Isn't it? Then in the next class, now I am going to discuss about the calculation of volumes. Now there also again we are applying the rule. Isn't it? ಅದಕ್ಕೂ ಕೂಡ ನಾವು ಈ ಸೇಮ್ ರೂಲ್ ಅನ್ನೇ ಅಪ್ಲೈ ಮಾಡ್ತೀವಿ. ಈಗ ಬರೀ ಏರಿಯಾ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ A1, A2, A3 ಏರಿಯಾಗಳು ಅವನ್ನ ಯೂಸ್ ಮಾಡಿಕೊಂಡು how to calculate the volume ಅನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ದಟ್ ಈಸ್ ಅಗೈನ್ ಬೈ ಟ್ರಪಿಜಾಯ್ಡಲ್ ರೂಲ್, ದಟ್ ಈಸ್ and also prismaidal rule and the Simpson's rule. ಅವೆರಡನ್ನು ಯೂಸ್ ಮಾಡಿಕೊಂಡು how to calculate the area of the quantity from one end to the other end, and what is the amount of earth required to cut or earth required to fill. ಅದ್ರ ಬಗ್ಗೆ ಸ್ವಲ್ಪ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಹೈಲೈಟ್ ಮಾಡ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್ and all the viewers. Thank you so much.